ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಮಳೆಗಾಲ ಈ ವರ್ಷ ಕಡಿಮೆ ಇರೋದಕ್ಕೆ ಒಣಭೂಮಿ ಬೆಳೆಗಳಾದಂಥ ಈ ಮಾವು, ಗೋಡಂಬಿ ಇಂಥದಕ್ಕೆ ಈ ವರ್ಷ ಸೂಕ್ತವಾದಂಥ ಕಾಲ. ಸರಿಯಾಗಿ ಹೂ ಬಂದು ಕಾಯಿ ಆಗೋದಕ್ಕೆ. ಆಮೇಲೆ ಮುಂದೆ ವಾತಾವರಣ ಹೇಗಾಗತ್ತೆ ಹೇಳಿದ ಮೇಲೆ ಅದು ಕಾಯಿ ಪ್ರಮಾಣ ಎಷ್ಟು ನಿಲ್ಲುತ್ತೆ, ಅದು ಆಮೇಲೆ ಎಷ್ಟು ಇಳುವರಿ ಬರುತ್ತೆ, ಅದೆಲ್ಲ ಇದಾಗುತ್ತೆ. ಬಟ್ ಒಟ್ಟು ಪೂರಕ ವಾತಾವರಣ ಇದೆ. ಇವತ್ತಿನ ನಾವು ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಗೋಡಂಬಿಯ ಬಗ್ಗೆ ಚರ್ಚೆ ಮಾಡ್ತೀವಿ. ಗೋಡಂಬಿ ಹೂವಾಗುವ ಈಗ ಹಂತ, ಈಗ ತಳಿಯಿಂದ ತಳಿಗೆ ವ್ಯತ್ಯಾಸ ಬಂದರೂ ಸಾಮಾನ್ಯವಾಗಿ ಇದೇ ಹಂತದಲ್ಲಿ ಎಲ್ಲ ಚೆನ್ನಾಗಿ ಹೂವಾಗ್ತದೆ. ಹೂವಾಗುವ ಹಂತದಲ್ಲಿ ಗೋಡಂಬಿಯಲ್ಲಿ ವಿಶೇಷವಾಗಿ ಈ ಚಿಗುರು ಮತ್ತು ಹೂವು ಬರೋ, ಏಕೆ ಗೋಡಂಬಿ ಯಾವತ್ತೂ ಚಿಗುರು ಬರ್ತದೆ, ಆ ಚಿಗುರಿನೊಳಗೆ ಎಪಿಕಲ್ ಫ್ಲವರಿಂಗ್ ಆಗ್ತದೆ. ನಿಮಗೂ ಗೊತ್ತು, ಟೀ ಮಾಸ್ಕಿಟೋ ಅಂತ ಕೆಲವು ಕೀಟಗಳು ಭಯಂಕರ ಪ್ರಮಾಣಕ್ಕೆ ಹಾವಳಿ ಮಾಡುತ್ತೆ. ಹಾಗಾಗಿ ಈಗ ಗೋಡಂಬಿನಲ್ಲಿ ಅಥವಾ ಗೇರು, ಕ್ಯಾಶಿಯೋ, ಇದರಲ್ಲಿ ಚಿಗುರು ಬಂದಲಿಂದ ಹೂವಾಗಿ ಕಾಯಿ ಕಟ್ಟುವ ಹಂತದವರೆಗೆ ಈ ಹಂಗಾಮಿನಲ್ಲಿ ಏನೆಲ್ಲ ಕೀಟಗಳು ಬರ್ತವೆ ಅದನ್ನು ನಿಯಂತ್ರಣ ಮಾಡೋದೇ, ಬರಲಾರ್ದಂಗೆ ನೋಡ್ಕೊಳ್ಳೋದು ಹೆಂಗೆ, ಬಂದರೆ ಅದನ್ನ ನಿರ್ವಹಣೆ ಮಾಡೋದು ಹೇಗೆ ಹೇಳೋದನ್ನು ನಾವು ಇವತ್ತು ಚರ್ಚೆ ಮಾಡ್ತೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಖಾಯಂ ಕೀಟಶಾಸ್ತ್ರಜ್ಞರಂತ ಡಾಕ್ಟರ್ ರಾಮೇಗೌಡರು ನಮ್ಮ ಜೊತೆಗಿದ್ದಾರೆ. ಬನ್ನಿ ರಾಮೇಗೌಡರನ್ನು ಭೇಟಿಯಾಗಿ ಗೋಡಂಬಿಯ ಮತ್ತು ಗೇರಿನ ಈ ಹಂಗಾಮಿನ ಕೀಟ ನಿರ್ವಹಣೆಯ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದಾಗೇ ಈ ವರ್ಷ ಗೋಡಂಬಿಗೆ ಒಂದು ರೀತಿಯ ಪೂರಕವಾದ ವಾತಾವರಣ ಇದೆ, ಅಥವಾ ಎಲ್ಲ ಒಣ ಭೂಮಿ ಬೆಳೆಗಳಿಗೆ, ಬರೀ ಗೋಡಂಬಿ ಅಂತಲ್ಲ ಇದೆ. ಸೊ ಈಗ ಗೋಡಂಬಿನಲ್ಲಿ ನಾವು ಮೊದಲೇ ಲಿಸ್ಟ್ ಮಾಡೋಣ, ಯಾವುದೆಲ್ಲ ಈ ಚಿಗುರು ಮತ್ತೆ ಹೂವು ಕಾಯಿ ಹಂತದಲ್ಲಿ ಯಾವೆಲ್ಲ ಕೀಟಗಳ ಮಹತ್ವ, ಕಮರ್ಷಿಯಲಿ ಇಂಪಾರ್ಟೆಂಟ್ ಕೀಟ. ಕಮರ್ಷಿಯಲ್ ಇಂಪಾರ್ಟೆಂಟ್ ಅಂದ್ರೆ ಟೀಗೆ ಕ್ಯಾಶ್ಯೂ ಅಂದ್ರೆ ಟೀ ಮಸ್ಕಿಟೋ ಬಗ್ಗೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಾಯಿ ಕಚ್ಚಿದ ಮೇಲೆ ಕಾಯಿ ಬೀಜ ಬೆಳವಣಿಗೆ ಆಗ್ತಾ ಇದ್ದಾಗ ಇತ್ತೀಚಿನ ಕಳೆದ ಒಂದು 8-10 ವರ್ಷ ಅನ್ಕೋಬಹುದು ಅಷ್ಟೇ. 8 ವರ್ಷ, ಅದಕ್ಕಿಂತ ಜಾಸ್ತಿ ಇಲ್ಲ. ಬಹಳ ಹೆಚ್ಚಿನ ಪ್ರಮಾಣದ ನಷ್ಟ ಮಾಡ್ತಾ ಇರೋದು ಅಂತಂದ್ರೆ ನಮ್ಮ ಬೀಜ ಮತ್ತೆ ಹಣ್ಣು ಕೊರಕ. ಬೀಜ ಮತ್ತೆ ಹಣ್ಣಿನ ನಡುವೆ ಡ್ಯಾಮೇಜ್ ಮಾಡೋದ್ರಿಂದ ಅದಕ್ಕೆ ಯಾವ ಕಡೆ ಇಷ್ಟ ಬರುತ್ತೋ ಆ ಕಡೆ ತಿನ್ಬೋದು. ಅದು ಬೀಜ ಬೇಕಂದ್ರೆ ಬೀಜ ತಿನ್ಬೋದು, ಹಣ್ಣು ಬೇಕಂದ್ರೆ ಹಣ್ಣು ತಿನ್ಬೋದು. ಅದಕ್ಕೆ ಸೆಂಟ್ರಲ್ಲಿ ಇದೆ. ಬಟ್ ದಾಳಿನೂ ಅಲ್ಲೇ ಕರೆಕ್ಟ್ ಆಗಿ ಅಲ್ಲೇ ಮಾಡುತ್ತೆ ಅದು. ಸೊ ಇವೆರಡು ಮಹತ್ವ, ಇವೆರಡನ್ನ ನಾವು ನಿರ್ವಹಣೆ ಮಾಡ್ಕೊಂಡ್ರೆ ನಾವು ಯಶಸ್ವಿ. ಟೀ ಮಸ್ಕಿಟೋ ಬಗ್ಗೆ ಸುಮಾರು ಬೆಳೆಗಳಲ್ಲಿ ಬರುತ್ತೆ, ಅಥವಾ ಈಗ ಒಂದ್ ಮಟ್ಟಕ್ಕೆ ಅದು ಪಾಲಿಫೇಗಸ್ ಇದ್ದಂಗಿದೆ, ಬಹಳಷ್ಟು ಬೆಳೆಗಳ ಮೇಲೆ ಬಹುಭಕ್ಷಕ. ಮತ್ತೆ ಇವತ್ತಿನ ದಿನಗಳಲ್ಲಿ ನಮಗೆ ಈಗ ಇದರ ಓಸ್ಟ್ ರೇಂಜ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋ ರೀತಿ ಅನಿಸ್ತಾ ಇದೆ. ಈಗಷ್ಟೇ ನನ್ನ ಕ್ಲಾಸ್ ನಲ್ಲೂ ಸಹ ಹೇಳ್ತಾ ಇದ್ದೆ, ಇತ್ತೀಚಿನ ಕಳೆದ ಒಂದು 4-5 ವರ್ಷಗಳಿಂದ ನಮ್ಮ ಮೆಣಸಿನಕಾಯಿನಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಲ್ಲಿ ನಮ್ಮ ತಮಿಳುನಾಡಿನಲ್ಲಿ ನಮ್ಮ ಬದನೆಕಾಯಿ ಮತ್ತೆ ಅಮರಾಂತಸ್ ಮೇಲೆ ಇಷ್ಟು ಕಾಲದಲ್ಲಿ ಬರೀ ಇದು ಬಹುವಾರ್ಷಿಕ ಬೆಳೆಗಳನ್ನು ಮಾತ್ರ ಇದು ಮಾಡ್ತಾ ಇತ್ತು. ಮಾವಿನಲ್ಲಿ ಬರ್ತದ, ಮಾವಿನಲ್ಲೂ ಬರ್ತದೆ, ಕಡಿಮೆ. ಬಟ್ ಇತ್ತು. ಮತ್ತೆ ನುಗ್ಗೆನಲ್ಲಿ ಕಳೆದ 2-3 ವರ್ಷ ಬಹಳ ಹಾವಳಿನೇ ಮಾಡ್ತು ಕರೋನಾ. ಇದು ಟೀ ಮಾಸ್ಕಿಟೋ ಹೇಳುವಾಗ ಬಹುಶಃ ಟೀ ಗಿಡದ ಮೇಲೆ ಟೀನಲ್ಲಿ ಪ್ರಮುಖವಾಗಿ ಬರುವಂತದ್ದು. ಟೀನ ಒಂದು ಕಾಲದಲ್ಲಿ ಟೀನ ಬಹಳ ಅವತ್ತಿಂದ ಇವತ್ತಿನವರೆಗೂ ಬಹಳ ಕಾಡ್ತಾ ಇರುವಂತ ಪೆಸ್ಟ್ ಅಂತಂದ್ರೆ ಈ ಟೀ ಈಗಲೂ ಇದೆ. ಹಾಗಾಗಿ ಇದಕ್ಕೆ ಟೀ ಅಂದ್ರೆ ಪ್ರೀತಿ, ಕಾಫಿ ಬೇಡ. ಹೌದು. ಇದನ್ನ ಇದ್ ಮಾಡೋದಕ್ಕೆ ನಮ್ಮ ಸಂಸ್ಥೆಯವರು, ಉಪಾಸಿಯವರು ಒಂದು ಫೆರಮೋನ್ ಟ್ರ್ಯಾಪ್ ಅನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಅದನ್ನ ಟೆಸ್ಟ್ ಮಾಡೋದಕ್ಕೆ ಟಾಟಾ ಟೀನವರು ಕೊಟ್ಟು ಅವ್ರಿಗೆ ಅಷ್ಟು ಗುಣಮಟ್ಟದ ಅಥವಾ ನಿರೀಕ್ಷಿತ ಪ್ರಮಾಣದ ಒಂದು ನಿರ್ವಹಣೆ ಆಗಿಲ್ಲ. ಹಾಗಾಗಿ ಅದನ್ನ ಇನ್ನೂ ಪ್ರಯತ್ನಗಳು ನಡೆದಿದ್ದಾವೆ ರಿಫೈನ್ ಮಾಡೋದಕ್ಕೆ. ಬಹಳಷ್ಟು ಟೀ ಮಸ್ಕಿಟೋ ಬಗ್ಗೆ ಇದಕ್ಕೆ. ಮತ್ತೆ ಇದ್ರಲ್ಲಿ 4 ಪ್ರಭೇದಗಳು ಅತ್ಯಂತ ಪ್ರಮುಖವಾದಂಥದ್ದು. ನಮ್ಮ ಬಯಲಸೀಮೆನಲ್ಲಿ ಬರುವಂತದ್ದು ನಮ್ಮ ಅಟ್ಕಿನ್ ಸೋನೆ ಅಥವಾ ಗೇರ್ಗೆ ಹೆಚ್ಚಿನ ಹಾಳಿ ಮಾಡುವಂತದ್ದು ಗೇರು, ಮತ್ತೆ ನಮ್ಮ ಸೀಬೆ, ಇವುಗಳಿಗೆ ಹೆಚ್ಚಾಗಿ ಬರುವಂತದ್ದು ಅಟ್ಕಿನ್ ಸೋನೆ ಎನ್ನುವಂಥದ್ದು. ಟೀನಲ್ಲಿ ಬರುವಂತದ್ದು ಬ್ರಾಡಿ ಎನ್ನುವಂಥದ್ದು.
ಇದಲ್ದೇ ಕೂಡ ಸ್ಪೀಶೀಸ್ ಬೇರೆ, ಬಟ್ ಎಲ್ಲವೂ ನೋಡ್ಲಿಕ್ಕೆ ಒಂದೇ ತರ ಇದಾವೆ. ನಮ್ಮ ಅಟ್ಕಿನ್ಸ್ ಸೋನೆ ಇದ್ರಲ್ಲಿ ಸ್ವಲ್ಪ ಹೊಟ್ಟೆನಲ್ಲಿ ಬಿಳಿ ಪಟ್ಟೆ ಇರ್ತದೆ, ಕಪ್ಪು ಕೆಂಪು ಬಣ್ಣ ಇರ್ತದೆ. ಬಟ್ ಟೀನಲ್ಲಿ ಬರುವಂತ ಥಿಯೋರಾ ಏನಿದೆ ಅದಕ್ಕೆ ಹಳದಿ ಬಣ್ಣ ಇರ್ತದೆ. ಬೆಟ್ಟದ ಮೇಲಕ್ಕೆ ಹೋದಂಗೆ ನಮಗೆ ಡೈವರ್ಸಿಟಿ ಜಾಸ್ತಿ ಇದೆ. ಇತ್ತೀಚಿನ ಒಂದು ಲೇಟೆಸ್ಟ್ ಸಂಶೋಧನೆಗಳ ಪ್ರಕಾರ ಬಯಲುಸೀಮೆನಲ್ಲಿ ನಮ್ಮ ಈ ಆರ್ನಮೆಂಟಲ್ ಗಿಡ ಏನಿದೆ ಅಕ್ಯಾಲಿಫಾ ಅಂತೇಳಿ, ಅಕ್ಯಾಲಿಫಾ ಅದ್ರ ಮೇಲೆ ಇದು ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ. ಹಾಗಾಗಿ ಅದು ಒಂದು ಹೋಸ್ಟ್ ಆಗ್ಬಿಟ್ಟಿದೆ. ಇಷ್ಟು ದಿನ ಯಾರಿಗೂ ಗೊತ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಇದ್ ಮಾಡ್ಬೇಕು. ಮತ್ತೆ ಸ್ಪೀಶೀಸ್ ಸ್ಪೆಕ್ಟ್ರಮ್ ಕೂಡ ಚೇಂಜ್ ಆಗ್ತಾ ಇದೆ ಅಂತೇಳಿ ಇನ್ನೂ ಅಥೆಂಟಿಕ್ ಆಗಿ ಪಬ್ಲಿಷ್ ಆಗ್ಬೇಕು ಅವೆಲ್ಲ. ಅದಲ್ಲದೆ ನಮ್ಮ ಸಿಂಗಪುರ್ ಚೆರಿ ಬಹಳ ನಗರವಾಸಿಗಳಿಗೆ ಬಹಳ ಪ್ರಿಯವಾದ ಗಿಡ ಅಥವಾ ಇಷ್ಟವಾದ ಗಿಡ, ಕಾರಣ ಅದು ಬಹಳ ಬೇಗ ಬರುತ್ತೆ, ಬೆಳೆದಲ್ಲೆಲ್ಲ ನೆರಳು ಕೊಡುತ್ತೆ. ಹಾಗಾಗಿ ಅದು ನಮ್ಮ ಈ ಟೀ ಸೊಳ್ಳೆಗೆ ಬಹಳ ಪ್ರಿಯವಾದ ಗಿಡ. ಅದ್ರ ಮೇಲ್ ಬಹಳ ಲಕ್ಸುರಿ ಆಗಿರುತ್ತೆ. ಇವನ್ ಮೊನ್ನೆ ಅಷ್ಟೇ ಹೌದು ನಮ್ಮ ಫೀಲ್ಡ್ ಅಸಿಸ್ಟೆಂಟ್ ಹೇಳ್ತಾ ಇದ್ರು, ಸರ್ ಮೊನ್ನೆ ನೀವ್ ಹೇಳ್ದಂಗೆ ಸ್ಪ್ರೇ ಮಾಡಿದ್ದೀನಿ, ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾವೆ, ತಿರ್ಗಾ ಇದು ಎಫೆಕ್ಟ್ ಕಡಿಮೆ ಆದ ತಕ್ಷಣ ವಾಪಸ್ ಬಂದ್ಬಿಟ್ಟು ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾವೆ ನೋಡಿ ಸರ್ ಅಂತ. ಅಂಡ್ ಅದು ಅವ್ರೇನು ಹೇಳಿದ್ದು, ಈಸ್ ಅಬ್ಸರ್ವೇಷನ್ ಇಸ್ ವೆರಿ ಪಕ್ಕಾ. ಇವ್ರು ಸ್ಪ್ರೇ ಮಾಡಿದಾಗ ಅಲ್ಲಿಂದ ಹಾರ್ಕೊಂಡ್ಬಂದು ಇಲ್ಲಿ ಕೂತ್ಕೋತವೆ, ಎಲ್ಲಿ ಇನ್ಸೆಕ್ಟಿಸೈಡ್ ಇಲ್ವೋ ಅಲ್ಲಿ ರೆಕ್ಕೆ ಗಟ್ಟಿ ಇರ್ತದೆ, ಹೊರ ಹೋಗ್ತವೆ. ಮೇ ಬಿ ನಮ್ಮ ಅಪ್ಸರೆಗಳು ಅಷ್ಟೇ ಅಲ್ಲಿ ನಾಶ ಹೊಂದಿರ್ತವೆ. ಬಟ್ ಪ್ರೌಢತೆ ಇದೆಲ್ಲ ಇಲ್ಲಿಗೆ ಬಂದಿರ್ತವೆ, ಒಂದು ವಾರ 10 ದಿನ ಬದುಕ್ತವೆ, ವಾಪಸ್ ಅಲ್ಲಿ ಹೋಗಿ ಕೂತ್ಕೋತವೆ. ಅದು ಇನ್ಸೆಕ್ಟಿಸೈಡ್ ಒಂದ್ ಸ್ವಲ್ಪ ಕಡಿಮೆ ಆಯ್ತಿದ್ದಂಗೆ. ಹೀಗಾಗಿ ಇದ್ರ ಹಾವಳಿ ನಮಗೆ ಸ್ವಲ್ಪ ಕಷ್ಟ ಆಗಿದೆ. ಇದ್ರ ನಿರ್ವಹಣೆ ಬಹಳ ಕಷ್ಟ ಆಗಿದೆ, ಯಾಕೆಂದ್ರೆ ಬಹಳಷ್ಟು ಹೋಸ್ಟ್ಗಳಿದಾವೆ. ನಾನು ಹೇಳಿದಂಗೆ ಅದು ಬಿಟ್ರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಇದ್ರ ಹೋಸ್ಟ್ಗಳನ್ನೇ ನಾವು ಜಾಸ್ತಿ ಬೆಳೆಸ್ತಾ ಇದೀವಿ. ಒಂದು ನಮ್ಮ ಸಿಂಗಪುರ್ ಚೆರಿ ಒಂದಾಯ್ತು, ಬೇವು ನೈಸರ್ಗಿಕವಾಗಿ ಮೊದಲೇ ನಮ್ಮ ಪರಿಸರದಲ್ಲಿ ಬಹಳ ಇದೆ. ಇದಲ್ದೇನೆ ನಾವು ಹೆಚ್ಚಾಗಿ ಹೌದು ಬೇವಿನ ಮೇಲೆ ಬರೋದು, ಬೇವಿಗೂ ಒಂದು ಅತ್ಯಂತ ಪ್ರಮುಖವಾದ ಕೀಟ ಇದು. ಮತ್ತೆ ಬೇವನ್ನೇ ನಾವೆಲ್ಲ ಅದನ್ನೇ ತಿನ್ನುವಂತದ್ದು, ಬೇವನ್ನೇ ತಿಂದು ನಾಶ ಮಾಡುವಂಥದ್ದು. ಮತ್ತೆ ದುರಾದೃಷ್ಟ ಮಳೆ ಜಾಸ್ತಿ, ಇದು ತಿಂದಂತ ಕಾಲದಲ್ಲಿ ನಮ್ಮ ಮಳೆ ಜಾಸ್ತಿ ಆಗ್ಬಿಟ್ರೆ ಅದನ್ನ ಅಟ್ಯಾಕ್ ಮಾಡಕ್ ಒಂದು ಸ್ಯಾಫ್ರೋಫೈಟಿಕ್ ಅಥವಾ ಆಪರ್ಚುನಿಸ್ಟಿಕ್ ಶಿಲೀಂಧ್ರ ಬಂದ್ಬಿಡುತ್ತೆ. ಅದು ಬಂತು ಅಂದ್ರೆ ಅರ್ಧಂಬರ್ಧ ಬೇವನ್ನ ಅರ್ಧಂಬರ್ಧ ಸಾಯಿಸ್ತದೆ, ಪೂರ್ತಿ ಸಾಯಿಸೋದಿಲ್ಲ. ಅದು ಒಂದು 2-3 ವರ್ಷದ ನಂತರ ಆ ಮರ ಸಾಯ್ತದೆ ನಮಗೆ. ಸಣ್ಣ ಮರ ಆದ್ರೆ ಒಂದು 8-10 ವರ್ಷದ ಮರ ಆದ್ರೆ 2-3 ವರ್ಷ ತಗೊಳುತ್ತೆ. ಇನ್ನೂ ಬಹಳ ದೊಡ್ಡದು ಅಂದ್ರೆ 5-6 ವರ್ಷ ಆದ್ರೂ ಅದು ಸಾಯೋದಿಲ್ಲ, ಯಾಕೆಂದ್ರೆ ಅಷ್ಟು ಸಾಮರ್ಥ್ಯ ಈ ಶಿಲೀಂಧ್ರಕ್ಕಿಲ್ಲ. ಇದು ಹೋಗಿ ಶಿಲೀಂಧ್ರಕ್ಕೆ ಅವಕಾಶ ಇದು ತಿಂದ್ರೆ ಮಾತ್ರ ಶಿಲೀಂಧ್ರ ಇದ್ರ ಮೇಲೆ ದಾಳಿ ಮಾಡುತ್ತೆ. ಇದು ತಿನ್ಲಿಲ್ಲ, ಇದು ಗಿಡನ ಒಣಗಿಸ್ಲಿಲ್ಲ, ಕುಡಿನ ಒಣಗಿಸ್ಲಿಲ್ಲ ಅಂದ್ರೆ ಅದು ಅಲ್ಲೇ ಇರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೂ. ಬೇವು ಸರ್ವೌಷಧಿ ಅಂತ ಏನು ಕತೆ ಹೇಳ್ತಾರೆ, ಅದಕ್ಕೂ ಇದೆ, ಅದಕ್ಕೂ ತೊಂದ್ರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇದು ಸರ್ವಾಂತರ್ಯಾಮಿ ಈ ಟೀಮ್ ಬಹಳ ಡೇಂಜರಸ್ ಕೀಟ. ಬೇರೆ ಅವನಾದ್ರೂ ಬಹಳ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಇರುವಂತ ವೋಸ್ಟ್ ರೇಂಜು ಮತ್ತೆ ನಮ್ಮಲ್ಲಿರೋ ಸಿಚುಯೇಷನ್, ಈಗ ಫಾರ್ ಎಕ್ಸಾಂಪಲ್ ಇಷ್ಟು ದಿವಸ ನಮ್ಮ ದಾಳಿಂಬೆಗೆ ಇದು ಇವತ್ತೂ ಕೂಡ ಬಹಳಷ್ಟು ಜನ ದಾಳಿಂಬೆ ರೈತರಿಗಾಗ್ಲಿ ದಾಳಿಂಬೆ ತಜ್ಞರಿಗೂ ಸಹ ಇದು ಒಂದು ಪೀಡೆ ನಮ್ಮ ದಾಳಿಂಬೆನಲ್ಲೇ ಅನ್ಸಿಲ್ಲ. ಬಹಳಷ್ಟು ಸಲ ಅದ್ರಲ್ಲಿ ಈಗಾಗ್ಲೇ ಕಳೆದ 1 ದಶಕದಿಂದ ಅದು ಪಕ್ಕ ಖಚಿತ ಆಗಿದ್ರು ಅದ್ರಲ್ಲಿ ದಾಳಿಂಬೆ ಮೇಲೆ ಇದನ್ನ ನೋಡಿದ್ರೆ ಅವ್ರೇನ್ ಅನ್ಕೋತಾರೆ, ಇದು ಬ್ಲೈಟ್ ಅನ್ಕೋಬಿಡ್ತಾರೆ, ರೋಗಕ್ಕೆ ಶಿಫ್ಟ್ ಮಾಡ್ಬಿಡ್ತಾರೆ. ಇದಕ್ಕೇನು ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಳೆ ಚಿಗುರಿದ್ದಾಗ ಇದನ್ನ ಚುಚ್ಚಿ ರಸ ಇರ್ಬಿಡುತ್ತೆ, ಒಣಗೋಗ್ತದೆ, ಕುಡಿ ಒಣಗೋಗ್ತದೆ. ಇವನ್ ಕಾಯಿ ಮೇಲೂ ಕೂಡ ಕೆಲವೊಂದ್ಸಲಿ ನನಗೆ ರೈತರು ಶೇರ್ ಮಾಡಿದ್ರು, ಬಟ್ ಸಮ್ಮವು ನನಗಿನ್ನೂ ಅದು ಕಾಂಕ್ರೀಟ್ ಆಗಿ ಅದೇ ಅದು ಡ್ಯಾಮೇಜ್ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಇದು ಮುಖ್ಯವಾಗಿ ಇದ್ರ ದಾಳಿ ಏನಿದ್ರು ಎಳೆ ಚಿಗುರು ಮೇಲೆ, ಎಳೆ ಚಿಗುರು ನಂತರ ಎಳೆಕಾಯಿಗಳ ಮೇಲೆ ಇದ್ರ ಡ್ಯಾಮೇಜ್. ಈಗ ಸರ್ ನಾವು ಮತ್ತೆ ಗೋಡಂಬಿಗೆ ಬಂದ್ರೆ, ಗೋಡಂಬಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಚಿಗುರಕ್ಕೆ ಶುರುವಾಗ್ತದೆ. ಅದು ಈ ನಮ್ಮ ಟೀ ಮಾಸ್ಕಿಟೋ ಈಗ ಒಟ್ಟಾರೆ ಆ ಹಂತದಲ್ಲಿ ಗೋಡಂಬಿಲಿ ಬರೋದು ಮುಖ್ಯವಾಗಿ ಫಸ್ಟ್ ಇದು ಟೀ ಮಾಸ್ಕಿಟೋ ಯಾವ ಹಂತದಲ್ಲಿ ಶುರುವಾಗ್ತದೆ? ಹೊಸ ಚಿಗುರು ಬಂದಂತ ಸಂದರ್ಭದಲ್ಲಿ ಅದು ಎಲೆ ತಾಮ್ರವರ್ಣ ಅಲ್ಲಿ ಗಿಡದಲ್ಲಿ ಇರೋದಿಲ್ಲ, ಅದು ಬೇರೆ ಇನ್ಯಾವುದೋ ಆಸರೆ ಗಿಡದ ಮೇಲೆ ಬರುತ್ತೆ, ಅಲ್ಲಿಂದ ಇಲ್ಲಿಗೆ ವಾಪಸ್ ಬರುತ್ತೆ. ಗಿಡದ ಮೇಲೆ ಇರೋದಿಲ್ಲ ತಾಮ್ರ, ಆ ಗಿಡದಲ್ಲೇ ಏನು ಅದು ನಿದ್ದೆ ಮಾಡುವಂತದ್ದಿಲ್ಲ, ಒಂದಿಲ್ಲ ಇನ್ನೊಂದು ಗಿಡಕ್ಕೆ ಇದು ಹಾರ್ಕೋತ. ಇದು ನಿದ್ದೆ ಮಾಡೋ ಗಿರಾಕಿಲ್ಲ, ವರ್ಷ ಪೂರ್ತಿ ಚಟುವಟಿಕೆ ಇರುತ್ತೆ. ಬಟ್ ನಮಗೆ ಏನು ಅಂದ್ರೆ ನಮ್ ಬೆಳೆಗಳಿಗೆ ಬಂದಾಗಷ್ಟೇ ಇದು ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಬೇರೆ ಗಿಡದಲ್ಲಿ ಪರಿಸರದಲ್ಲಿ ಇನ್ಯಾವುದೋ
ಗಿಡದ ಮೇಲೆ ಇದ್ದಾಗ ನಮಗ್ ಗೊತ್ತಾಗೋದಿಲ್ಲ. ಮತ್ತು ಬಹಳಷ್ಟು ಗಿಡಗಳ ಮೇಲೆ ಇದ್ರ ಹಾಳಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಈಗ ನನ್ನ ಸಿಂಗಪುರ್ ಚೆರಿ ಹೇಳ್ತಾ ಇದ್ದೆ, ಸಿಂಗಪುರ್ ಚೆರಿ ಕುಡಿ ಮೇಲೆ ತಿಂದ್ರೆ ನಮ್ಗೆ ಇದ್ರ ದಾಳಿ ನಮಗ್ ಗೊತ್ತಾಗೋದಿಲ್ಲ. ಹಣ್ಣಿನ ಮೇಲೆ ತಿಂದ್ರೆ ಮಾತ್ರ ನಮ್ಗೆ ಅದ್ರ ಚುಕ್ಕೆ ಕಾಣಿಸ್ತವೆ. ಆದ್ರೆ ಹಣ್ಣಿನ ಮೇಲೆ ಬಹಳ ಸ್ಪಷ್ಟ ಅವೆಲ್ಲ ನಾವು ಗಮನಿಸೋದಿಲ್ಲ. ಅದ್ ಯಾವ್ದೋ ಟೊಂಗೆ ಒಣಗ್ತು ಆಯ್ತು, ನಾವು ಅದ್ರ ಬಗ್ಗೆ ಚಿಂತೆ ನಮ್ಮ ವಾಣಿಜ್ಯ ಬೆಳೆ ಏನಿರುತ್ತೋ, ನಮ್ಮ ಮುಖ್ಯ ಬೆಳೆ ಇರೋದು ಅದನ್ನಷ್ಟೇ ನಾವು ಗಮನಿಸ್ಕೊಳ್ತೀವಿ. ಪಕ್ಕದಲ್ಲಿರೋ ಕಳೆ ಕಸ ಅಥವಾ ಬೇಡದ ಗಿಡಗಳನ್ನು ನಾವು ನೋಡೋಕೆ ಹೋಗ್ತೀವಿ. ಹಾಗಾಗಿ ಇದು ಚಿಗುರಕ್ಕೆ ಶುರುವಾದ ಹೊಸ ಚಿಗುರು ಬಂದಾಗ ಎಲೆ ಯಾವಾಗ ನಮ್ಮ ತಾಮ್ರ ವರ್ಣದ ಎಲೆಗಳು ಬರ್ತವೋ ಅದು ಬಹಳ ಸೂಕ್ತವಾದಂತಹ ಇದು. ಅದರಲ್ಲಿ ರಸ ಹೀರಿ ಅದನ್ನ ಕಪ್ಪು ಬಣ್ಣದ ಚುಕ್ಕೆಗಳಾಗ್ತವೆ. ಅವೆಲ್ಲ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ರೆ ಎಂಟೈರ್ ಶೂಟೇ ಒಣಗೋಗ್ತದೆ. ಮತ್ತೆ ಇದು ಮೊಟ್ಟೆ ಇಡೋದಕ್ಕೆ ಎಲೆಗಳ ಕೆಳಗಡೆ ಮಧ್ಯ ನರದ ಮೇಲೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಇಟ್ಟ ತಕ್ಷಣನೇ ಅದು ಎಲೆ ಹಿಂಗೆ ಕೆಳಭಾಗಕ್ಕೆ ಮಡ್ಚ್ಕೋತದೆ. ಅದು ಎಲ್ಲಿ ಯಾವಾಗ ರಸ ಹೋಗೋದಿಲ್ವೋ ಮಧ್ಯ ನರದಲ್ಲಿ ಆಟೋಮೆಟಿಕ್ ಆಗಿ ಹಿಂಗೆ ಕರ್ಲ್ ಆಗ್ಬಿಡ್ತದೆ, ಮುರಿದಂಗ ಆಗ್ತದೆ. ಇದೊಂದು ಅತ್ಯಂತ ಪ್ರಮುಖವಾದಂಥದ್ದು. ಅದು ಇದು ಹಿಂಗ್ ಚುಚ್ಚಿದೆ ಅಂದ್ರೆ ಹಿಂಗ್ ಬೆಂಡ್ ಆಗಿದೆ ಎಲೆಗಳು ಅಂದ್ರೆ ಅದ್ರಲ್ಲಿ ಆಲ್ರೆಡಿ ಮೊಟ್ಟೆ ಇಟ್ಟಿದೆ ಅಂತ ಪಕ್ಕ. ಅದು ಎಷ್ಟು ಟೈಮ್ ತಗೊಳುತ್ತೆ ಮೊಟ್ಟೆಗಳು? ಸುಮಾರು 3 ರಿಂದ 7 ದಿನದವರೆಗೆ, ಸಾರಿ 5 ದಿನದೊಳಗೆ ಮೊಟ್ಟೆಗಳು ಮರಿ ಆಗ್ಬಿಡ್ತವೆ. 5 ಹಂತಗಳಿದಾವೆ, ಅಪ್ಸರೆ ಹಂತಗಳು. 5 ಹಂತ ಅಪ್ಸರೆಗಳು 7 ರಿಂದ 15 ದಿನದೊಳಗೆ ಇದು ಅಪ್ಸರೆ ಅಂತ ಮುಗಿಸ್ಬಿಡುತ್ತೆ. ಅಷ್ಟೇ, ಎಲ್ಲ ಫಾಸ್ಟ್, ಪಟಾಪಟ್ಟು. ಮತ್ತೆ ಈ ಪ್ರೌಢ ಏನು ತಿಗಣೆ ಏನಿದೆ, ಸ್ತ್ರೀ ಸೊಳ್ಳೆ ಏನಿದೆ, ಇದು 7 ರಿಂದ 10 ದಿನ ಅಷ್ಟೇ ಬದುಕುತ್ತೆ. ಇದೇನು ಬಹಳ ದೀರ್ಘಾಯು ಏನಲ್ಲ, ಅಲ್ಪಾಯುನೇ. ಬಟ್ ಏನಪ್ಪಾ ಅಂದ್ರೆ ಸೈಕಲ್ ಕಂಟಿನ್ಯೂ ಆಗಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ನಮಗೆ ಯಾವಾಗ ನೋಡಿದ್ರು ಗಿಡದಲ್ಲಿ ಎಳೆ ಈಗ ತಾಮ್ರವರ್ಣ ಚುಕ್ಕೆ ಆದ್ಮೇಲೆ ನೆಕ್ಸ್ಟ್ ಹೂ ಬಂದ ತಕ್ಷಣ ಅದನ್ನ ಅಟ್ಯಾಕ್ ಮಾಡುತ್ತೆ. ಹೂ ಬಂದಲ್ಲೂ ಕೂಡ ಇದು ಅದೇ ರೀತಿ. ಹೂವಿನಲ್ಲಿ ಗೊಂಚಲುಗಳ ಡೇಟಿಂದನೂ ಇದು ರಸ ಇರ್ತದೆ. ರಸ ಇರೋದ್ರಿಂದ ಅವೆಲ್ಲ ಕಪ್ಪಾಗಿ ಹೊಡಗ್ದಂಗೆ ಆಗೋಗ್ತದೆ. ಏನೋ ಬ್ಲೈಟ್ ಅಂತ ಹೇಳ್ತೀವಿ ನಾವು, ಟ್ವಿಗ್ ಬ್ಲೈಟ್ ಅಂತಾನೆ ಕರಿತೀವಿ ಅದಕ್ಕೆ. ಗೊಂಚಲೆಲ್ಲ ಕಂಪ್ಲೀಟ್ ಹೊಣಗೋಗಿ ಮೊದ್ಲೇ ಏನು ನಮ್ಮ ಗೇರ್ನಲ್ಲಿ ಬರುವಂತ ಹೂಗಳಲ್ಲಿ 95% ಗಂಡು ಹೂಗಳೇ, 5% ಮಾತ್ರ ಹೆಣ್ಣು ಹೂವು. ಇದು ಒಂದು ಡ್ಯಾಮೇಜ್ ಮಾಡ್ಬಿಡ್ತು ಅಂದ್ರೆ ಕಂಪ್ಲೀಟ್ ಗೊಂಚಲೇ ಹೊರಟೋಯ್ತು. ಗೊಂಚಲೆ ಒಣಗಿಸ್ಬೋದು ಇದು, ಅದೇಟನ್ನೇ ಹೌದು. ಏಕೆಂತಂದ್ರೆ ಮೇಲ್ಗಡೆಯಿಂದನೂ ಇದು ಕೆಳಗಡೆವರೆಗೂ ಇದು ತಿನ್ಕೋತಾ ಬರುತ್ತೆ. ಕಂಪ್ಲೀಟ್ ಡೇಟ್ ಹೊಣಗೋಗುತ್ತದೆ. ಬೈ ಚಾನ್ಸ್ ಅದ್ರಲ್ಲೂ ಹುಣ್ಕೊಂಡು ಇದ್ ಮಾಡಿದ್ರು ಆ ಬೀಜ ಏನಾದ್ರು ಕಟ್ಟಿದ್ರು, ಬೀಜ ಅಥವಾ ಹಣ್ಣು ಎರಡು ಬೆಳವಣಿಗೆ ಅಷ್ಟು ಗಣನೀಯವಾಗಿರೋದಿಲ್ಲ. ಕೆಲವೊಂದ್ಸಲಿ ಆ ಬೀಜನೂ ಕೂಡ ಇದು ತಿನ್ಕೊಬಿಡುತ್ತೆ. ತುಂಬಾ ಎಳೆ ಪ್ರಾಯದಲ್ಲೇ ಆ ಬೀಜಕ್ಕೆ ಚುಚ್ಚಿದ್ರೆ ಅದು ಬೆಳವಣಿಗೆನೇ ಆಗುದಿಲ್ಲ, ಕಪ್ಪಾಗ್ಬಿಡ್ತದೆ. ಅದು ಕಪ್ಪಾಗುತ್ತೆ. ಅದರಿಂದ ಬರೀ ಬೀಜ ಅಷ್ಟೇ ಇರುತ್ತೆ, ಅದ್ರ ಮುಂದ್ಗಡೆ ಹಣ್ಣೆ ಬೆಳೆಯೋದಿಲ್ಲ ಆರಂಭದಲ್ಲಿ. ತದನಂತರ ಹಣ್ಣು ಬೆಳೆದಿತ್ತು, ಬೆಳವಣಿಗೆ ಆಯ್ತು ಅಂದ್ರೆ ಹಣ್ಣು ಬೀಜ ಎರಡರ ಮೇಲೂ ಸಹ ಇವು ಚುಕ್ಕಿ ಮಾಡಿ ರಸ ಇದಾಗುತ್ತೆ. ಬೆಳವಣಿಗೆ ಕಡಿಮೆ ಆಗ್ತದೆ. ಬೆಳೆದ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ತುಂಬಾ ಎಳಸಾಗಿದ್ದಾಗ ಅಂದ್ರೆ ಅದ್ರ ಮೇಲೆ ಆ ಗಟ್ಟಿ ಕವಚ ಬರೋವರೆಗೂ ಇದು ಅದನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಕವಚ ಬಂದ ಮೇಲೆ ಮಾಡೋದಿಲ್ಲ. ಇದು ಏನಿದ್ರು ದೇಟಿಗೆ ಚುಚ್ಚುತ್ತದೆ, ಕಾಯಿಗೆ ಚುಚ್ಚುತ್ತದೆ, ಆದ್ರೆ ಎಲೆ ಮೇಲೆ ನೇರವಾಗಿ ಮಾಡ್ಲಿಕ್ಕೆ ಎಲೆ ಮೇಲೆ ನೇರವಾಗಿ ಇದ್ರು ಇಲ್ಲ. ಎಲೆ ತೊಟ್ಟು ಅಥವಾ ಕುಡಿಗಳಿಗೆ ಮಾತ್ರ ಇದು ಡ್ಯಾಮೇಜ್. ರಸ ಇರ್ಬೇಕು ಎಲೆ ಒಳಗೆ, ಅದಕ್ಕೆ ಎಲೆ ಒಳಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಹಾನಿ ಮಾಡೋದಿಲ್ಲ ಎಲೆಗಳಲ್ಲಿ. ಸೊ ಹಾಗಾಗಿ ಇದು ಹೊರಗಿಂದ ಬರ್ತದೆ ಹೊರತು ಅದೇ ಮರದಲ್ಲಿ ಏನು ಇರೋದಿಲ್ಲ ಇದು. ಸೊ ಇದನ್ನ ಹೇಗೆ ನಿರ್ವಹಣೆ ಇದಕ್ಕೂ ಅಷ್ಟೇ. ಆರಂಭದಲ್ಲೇ ನಾವು ಪ್ರೂನಿಂಗ್ ಪ್ರತಿ ವರ್ಷ ಮಾಡಬೇಕು. ಪ್ರತಿ ವರ್ಷ ಪ್ರೂನಿಂಗ್ ಮಾಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪರಿಸರದಲ್ಲಿ ಇದರ ಮಿತ್ರ ಅಥವಾ ಬೇರೆ ಆಶ್ರಯ ಸಸ್ಯಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು. ಕಷ್ಟ ನಮ್ಮ ಇದರಿಂದ ಮಿತಿ ಮೀರಿದ್ದು, ಬಟ್ ಅದೊಂದು ಪ್ರಯತ್ನ ಮಾಡಬೇಕು. ಈಗ ರೀಸೆಂಟ್ ಆಗಿ ನಮ್ಮ ರೈತರೊಬ್ರು ಮೈಸೂರ್ ಹತ್ರ ಗೇರ್ ತೋಟ ಹಾಕಿದ್ದಾರೆ. ಅದು ಹೈ ಡೆನ್ಸಿಟಿ ತೋಟ ಹಾಕಿದ್ದಾರೆ. ಅದರಲ್ಲಿ ನ್ಯಾಚುರಲ್ ಸೆಲ್ಫ್ ಸೋನ್ ಬೇವಿನ ಗಿಡಗಳು ಬಹಳ ಇದ್ವು. ಇವ್ರು ಸ್ವಲ್ಪ ಹಾಕಿದ್ರು. ಅದಲ್ದೇನು ಕೂಡ ನ್ಯಾಚುರಲ್ ಆಗಿ ಅವೇ ಬೇವಿನ ಬೀಜದ ಗೊಬ್ಬರ ಇಂಥವೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಅದ್ರಲ್ಲಿ ಬಹಳಷ್ಟು ಹುಟ್ಕೊಂಡ್ಬಿಟ್ಟಿದ್ವು. ಅದನ್ನ ತಗ್ಸೋದಕ್ಕೆ ಇದ್ ಮಾಡಿದ್ಮೇಲೆ ಸ್ವಲ್ಪ ಒಂದು 5 to 10% ಕಡಿಮೆ ಆಗಿದೆ ಅಂತೇಳಿ ಅವರ ಒಂದು ಅಭಿಪ್ರಾಯ. ಅದಂದ್ರೆ ಅಷ್ಟು ಆಸೆ ಅದನ್ನ ಪೋಷಿಸ್ತದೆ. ಇದು ಬಿಟ್ಕೊಡೋದಿಲ್ಲ ಈ ಒಂದು ಕೀಟಕ್ಕೆ, ಬಹಳ ಆಸರೆಯಾಗಿ ನಿಲ್ತದೆ ಅದು. ಅದು ಪರಿಸರದಲ್ಲಿ ಬಹುತೇಕ ಕಡೆ ಇದ್ದೇ ಇರುತ್ತೆ ಈ ಬಯಲ್ನಾಡಲ್ಲಿ.
ಸೊ ಹಾಗಾಗಿ ಅದು ಒಂದು ಹೋಸ್ಟ್ಗಳು ನಮ್ಮ ಕಣ್ಣಿಗೆ ಕಾಣುವಂತ ಹೋಸ್ಟ್ಗಳು ಅಟ್ಲೀಸ್ಟ್ ಅದ್ರ ಮೇಲೆ ನಾವು ಗಮನಿಸ್ತಾ ಇರ್ಬೇಕು, ಅದ್ರ ಮೇಲೆ ಇದೆಯಾ ಹಾನಿ, ನಮ್ಮಲ್ಲಿ ಬರುತ್ತಾ. ಯಾಕೆಂದ್ರೆ ಈ ಸೈಕಲ್ ಆಗ್ತಾ ಇರ್ತದೆ, ಎಲ್ಲಿ ಎಳೆ ಚಿಗುರು ಇರುತ್ತೋ ಆ ಕಡೆ ಹೋಗುತ್ತೆ. ಬೇವಿನಲ್ಲೂ ಕೂಡ ಎಳೆ ಚಿಗುರು ಇದ್ದ ಕಾಲಕ್ಕಷ್ಟೇ ಬರೋದು ಅಥವಾ ಹೂ ಇದ್ದ ಕಾಲಕ್ಕಷ್ಟೇ ಬರೋದು. ಹಾಗಾಗಿ ಅದನ್ನ ನೋಡ್ಕೋತಾ ಇದ್ದು ಆಮೇಲೆ ಬರೋದಿಲ್ಲ. ಆಮೇಲೆ ಏನಕ್ಕೆ ಅದು ಕಾಯಾಗಿ ಎಲೆಗಳು ಬಲ್ತ್ ಬಿಟ್ರೆ ಅದೇನ್ ಬರೋಕ್ ಹೋಗೋದಿಲ್ಲ, ಅದ್ರ ಮೇಲೆ ಆಸರೆ ಆಗೋದಿಲ್ಲ. ಇದಕ್ಕೆ ಸೂಕ್ತವಾದ್ದೇನು ಅಂದ್ರೆ ಎಳೆ ಚಿಗುರು ಇರಬಾರ್ದು. ಯಾವ್ದೇ ಗಿಡದಲ್ಲಾದ್ರೂ ಎಳೆ ಚಿಗುರು ಇತ್ತು ಅಂದ್ರೆ ಅಲ್ಲಿ ದಾಳಿ ಮಾಡ್ತದೆ. ಸೊ ಅದನ್ನ ನಿಮ್ಮ ಅಜಾಡಿರಾಕ್ಟಿನ್ ಅನ್ನ ಜೀರ್ಣ ಮಾಡ್ಕೊಳ್ಳುವಂತ ಜೀನ್ಸ್ ಅದ್ರೊಳಗಿದೆ ಇರ್ಬೋದು. ಅದು ಕೆಲವೊಂದ್ಸಲಿ ಈಗ ನಮ್ಮದೇ ಆದ್ರೂ ನಮ್ಮ ಹಾವಿನ ವಿಷ ನಮ್ಮ ರಕ್ತಕ್ಕೆ ಹೋದ್ರೆ ವಿಷ ಅಷ್ಟೇ, ಹೊಟ್ಟೆಗೆ ಹೋದ್ರೆ ಅದು ಒಳ್ಳೆ ಪ್ರೋಟೀನ್. ಆದ್ರೆ ನಿಮ್ಮ ಅನ್ನನಾಳ ಎಲ್ಲೋ ಒಳಗಡೆ ಡ್ಯಾಮೇಜ್ ಇರಬಾರ್ದು, ಹಾಗಿದ್ರೆ ಅದು ಬಹಳ ಒಳ್ಳೆ ಪ್ರೋಟೀನ್. ಎಲ್ಲ ಡ್ಯಾಮೇಜ್ ಇತ್ತು ಅದು ರಕ್ತಕ್ಕೆ ಹೋಯ್ತು ಅಂದ್ರೆ ಹೋಯ್ತು, ಹೊಟ್ಟೆ ಒಳಗೆ ಹೋಗಿ ಅದು ಜೀರ್ಣ ಆದ್ರೆ ಮಾತ್ರ ಅದು ಒಳ್ಳೆ ಪ್ರೋಟೀನ್ ಅಷ್ಟೇ. ಅದೇ ರೀತಿ ಇದಕ್ಕೂ ಆ ರೀತಿ ಕಾನ್ಸೆಪ್ಟ್ ಇರ್ಬೋದು. ರಸ ಹೀರಿ ಜೀರ್ಣಾಂಗದಲ್ಲಿ ಹೋದಾಗ ಸಮಸ್ಯೆ ಇಲ್ಲ. ಗೊತ್ತಿಲ್ಲ. ಮತ್ ಮೋರ್ ಓವರ್ ಆ ಎಲೆ ಅದು ಇದ್ ಮಾಡುವಂತ ಎಲೆನಲ್ಲಿ ಇದ್ರ ವಿಷದ ಅಂಶ ಅಥವಾ ನಮ್ಮ ಅಜರ್ಡಕ್ಟಿನ್ ಅಂಶ ಆ ಪ್ರಮಾಣದಲ್ಲಿ ಇರ್ತದ ಇಲ್ವಾ, ಎಳೆ ಚಿಗುರಿನಲ್ಲಿ ಇರ್ತದ ಇಲ್ವಾ. ಯಾಕೆಂದ್ರೆ ನಾವು ಕೂಡ ಬಹಳಷ್ಟು ಎಳೆ ಚಿಗುರನ್ನು ತಿಂತೀವಿ, ಆದ್ರೆ ಬಲ್ತ್ ಎಲೆ ಅಂತ ತಿನ್ಬೇಕು ಅಂತಂದ್ರೆ ಕಷ್ಟ ಆಗತ್ತೆ. ಎಳೆ ಚಿಗುರನ್ನ ಬಹಳ ಧೈರ್ಯವಾಗಿ ಯುಗಾದಿನಲ್ಲಿ ಬೇವು ಬೆಲ್ಲ ತಿನ್ಬೇಕಾದ್ರೆ ಎಳೆ ಚಿಗುರೆ ತಾನೆ ನಾವು ತಗೊಳ್ಳೋದು, ನಮ್ಮ ಬಲ್ತ್ ಎಲೆ ತಗೊಳ್ಳೋದಿಲ್ಲ. ಹಾಗಾಗಿ ಅದನ್ನೇ ಕೇಳ್ಬೇಕು ಹೆಂಗಪ್ಪ ಜೀರ್ಣ ಮಾಡ್ಕತಿ ಅಂತ. ಸೊ ಅಲ್ಲಿಗೆ ಆಯ್ತು. ಈಗ ನಮ್ಮ ಇದಕ್ಕೆ ಬಂತು, ಹೇಗೆ ನಿರ್ವಹಣೆ ಪ್ರೂನಿಂಗ್ ಮಾಡಿ ಗಾಳಿ ಬೆಳಕು ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಮ ಪರಿಸರದಲ್ಲೇ ಅದು ಇರೋದನ್ನ ತಪ್ಪಿಸ್ಬೋದು. ಮತ್ತೆ ಅದರ ನಂತರ ಈ ಮುಂಗಾರು ಸೀಸನ್ ಅಲ್ಲಿ ಇದು ನಮ್ಮ ತೋಟದಲ್ಲಿ ಇರೋದನ್ನ ನಾವು ಇಷ್ಟಪಡ್ತೀವಿ, ಗೇರ್ನಲ್ಲಿ ಎಸ್ಪೆಷಲಿ ಈ ಡ್ಯಾಮೇಜ್ ಮಾಡ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಪ್ರೂನಿಂಗ್ ಮಾಡಿರ್ತೀವಿ, ಎಲೆಗಳು ಕೌಡು ಹೊಸ ಸ್ಪ್ರೌಟ್ ಆಗ್ತವೆ, ಅವುಗಳು ಡ್ಯಾಮೇಜ್ ಮಾಡಿದ್ರೆ ಅಲ್ಲಿ ಮತ್ತೆ ಚಿಗುರು ಬರುತ್ತೆ. ಜೂನ್ ಜುಲೈ ಆಗಸ್ಟ್ ವರ್ಗೂ ಅದು ಚಿಗುರು ಬಂದ್ರೆ ನಮಗ್ ಅನುಕೂಲ. ಆಗಸ್ಟ್ ನಂತರ ಇದು ಬರಬೇಡ ಬೇಕಾಗಿ ಹಾಗೆ ಅವಾಗ ಬರ್ತದೆ ಆ ಚಿಗುರು ಫಸ್ಟ್ ಸ್ಪ್ರೌಟ್ ಬರುತ್ತೆ ಹೊಸ ಮಳೆ ಬಿದ್ದಾಗ. ಸ್ಪ್ರೌಟ್ ಬಂದಾಗ ಅದ್ರಲ್ಲಿ ಬಂತು ಅಂದ್ರೆ ನಮ್ಗೆ ಅನುಕೂಲ. ಸೆಕೆಂಡ್ ಸ್ಪ್ರೌಟ್ ಇಂದ ನಮ್ಗೆ ಹೊಸ ಹೂ ಬರುವಂತ ಇದು ಬರೋದು. ಹಾಗಾಗಿ ಅದು ಬೇಕು ನಮ್ಗೆ 2 ಸೀಸನ್ ಬೆಳವಣಿಗೆ ಅನುಕೂಲ ಆಗುತ್ತೆ. ಜೂನ್ ಜುಲೈನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಬರಬಾರ್ದು. ಅಕ್ಟೋಬರ್ ನಂತರ ನಮಗ್ ಬೇಡವೇ ಬೇಡ. ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಹೊಸ ಚಿಗುರು ಬಂದ ಮೇಲೆ, ಯಾವುದು ನಮ್ಮ ಬ್ರೌನ್ ಲೀಫ್ ಬಂದ ಮೇಲೆ ಇದು ಬೇಡ, ನಮಗೆ ಬೇಡ. ಅದು ಒಂದು. ಆ ಹಂತದಲ್ಲಿ ನಮ್ಗೆ ಈಗ ಕ್ರಿಟಿಕಲ್ ಸ್ಟೇಜಸ್ ಅಂತ ನಾನು ಈಗಾಗಲೇ ಏನು ಹೇಳಿದೆ, ಈ ಬ್ರೌನ್ ಲೀಫ್ ಸ್ಟೇಜ್ ಅಥವಾ ತಾಮ್ರಹೊರ್ಣದ ಎಲೆಗಳಿರುವಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ, ಬಯಲುಸೀಮೆನಲ್ಲಿ ಸೆಪ್ಟೆಂಬರ್ ಅಕ್ಟೋಬರು. ನಮ್ಮ ಕರಾವಳಿಗೆ ಹೋದ್ರೆ ಇದು ಸ್ವಲ್ಪ ತಡವಾಗಿ ಮೇ ಬಿ ಡಿಸೆಂಬರ್ ಜನವರಿಗೆ ಬರ್ತದಲ್ಲಿ ತಾಮ್ರವರ್ಣ. ಹಾಗೆ ಆ ರೀತಿ ಚೇಂಜ್ ಆಗೋತಾ ಹೋಗುತ್ತೆ. ಬಯಲುಸೀಮೆಯಲ್ಲಿ ಮಾತ್ರ ಸೆಪ್ಟೆಂಬರ್ ಅಕ್ಟೋಬರ್, ಮಳೆಗಾಲ ಇಲ್ಲ ಅಂದ್ರೆ ಇವನ್ ಆಗಸ್ಟ್ಗೆ ಶುರು ಆಗ್ಬಿಡ್ತದೆ. ಆಗಸ್ಟ್ ಇಂದನೇ ನಾವು ಕೇರ್ ತಗೋಬೇಕಾಗ್ತದೆ. ಈ ಕೇರ್ ಅಂದ್ರೆ ಏನ್ ಮಾಡೋದು? ಈಗ ಅಲ್ಲಿ ಒಣಗಕ್ ಶುರು ಆದ ಕೂಡ ನಮ್ ಇದ್ರಲ್ಲಿ ಬಂದಿದೆ ಅಂತ ಅರ್ಥ. ಯಾಕೆ ನಾವೇನಾದ್ರು ಬಗ್ಗನ್ನು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅಕಸ್ಮಾತ್ ನೋಡ್ಲೇಬೇಕು ಅಂದ್ರೆ ತುಂಬಾ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಅರುಣೋದಯ ಸೂರ್ಯೋದಯ ಸಮಯಕ್ಕೆ ಹೋದ್ರೆ ಅವಾಗ ಇನ್ನೂ ಅಷ್ಟು ಹಾರಾಡ್ತಾ ಇರೋದಿಲ್ಲ. ನೆರಳಿನಲ್ಲಿ ಎಲ್ಲಾದ್ರೂ ಕೂತ್ಕೊಂಡು ಇರುತ್ತೆ, ಕಾಣಿಸುತ್ತೆ ನಮ್ಗೆ. ಮೇ ಬಿ ಇವನ್ 7 ಗಂಟೆವರೆಗೂ ಕೂಡ ಈ ಚಳಿಗಾಲದಲ್ಲಿ 7-8 ಗಂಟೆವರೆಗೂ ಸಿಗುತ್ತೆ. ಚಳಿಗಾಲದಲ್ಲಿ ಒಂಚೂರು ಮಳೆಗಾಲ ಅಥವಾ ಬೇಸಿಗೆ ಫೆಬ್ರವರಿ ಮಾರ್ಚ್ ಆಯ್ತು ಅಂತಂದ್ರೆ 6 ಗಂಟೆ 6:30 ಒಳಗೆ ಖಂಡಿತ ಸಿಕ್ಕೇ ಸಿಗುತ್ತೆ, ನೋಡಕ್ ಸಿಗುತ್ತೆ. ಬಟ್ ಅದಕ್ಕಿಂತ ಅದ್ರದ್ದು ಒಣಗಿದ್ದು ಕುಡಿ ಆಲ್ರೆಡಿ ಒಂದು 15 ದಿನದ ಹಿಂದೆನೆ ನಮ್ ತೋಟಕ್ಕೆ ಅದು ಬಂದಿದೆ ಅನ್ನೋದು ಖಾತ್ರಿ ಆಗುತ್ತೆ ನಮ್ಗೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ
ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಸೊ ಈಗ ಬಂದಿದೆ ಅಂದ್ರೆ ಏನ್ ಮಾಡೋಣ? ಇದು ನಮ್ಮ ಅಜರ್ಡಕ್ಟಿನು ಬಹಳ ಸೇಫರ್ ಇದು. ಓಕೆ. ಅದರ ನಂತರ ಈಗ ಸದ್ಯಕ್ಕೆ ನಮಗೆ ಮೇಲಿಂದ ಸ್ಪ್ರೇ ಮಾಡಿದ್ರೆ ಸಾಯ್ತದೆ. ಹೌದು, ಅದೇ ಮರಕ್ಕೆ ಹೋಗಿ ತಾನು ಹೀರ್ಕೊಂಡ್ಬಂದ್ರೆ ಬದುಕ್ತದೆ. ಮೇಲಿಂದ ಹೊಡೆದ್ರೆ ಸಾಯ್ತದೆ. ಹೊರಗಡೆಯಿಂದ ಸಂಪರ್ಕಕ್ಕೆ ಬಂದ್ರೆ ಅದು ಸಾಯ್ತದೆ. ಸಂಪರ್ಕನೇ. ಹೌದು, ಸಂಪರ್ಕ ಕೀಟನಾಶಕ. ಅದೇನು ಹೊಟ್ಟೆಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹೊಟ್ಟೆ ಒಳಗೆ ಹೋದ್ರೂ ಮೋಸ್ಟ್ಲಿ ಅದು ಪ್ರೋಟೀನ್ ಆಗ್ತದೆ. ಇರ್ಲಿ, ಅದು ಬಿಡೋಣ. ಇನ್ನೀಗ ಸದ್ಯಕ್ಕೆ ನಮ್ಮ ಕೀಟನಾಶಕಗಳೇ ಇದಕ್ಕೆ ಅತ್ಯಂತ ಪರಿಣಾಮಕಾರಿ. ಬಯೋಲಾಜಿಕಲ್ ಬಹಳಷ್ಟು ಪ್ರಯತ್ನಗಳು ಲ್ಯಾಬ್ರೋಟರಿನಲ್ಲಿ ಪರಿಣಾಮಗಳು ಚೆನ್ನಾಗಿದ್ದಾವೆ, ಬಟ್ ಕ್ಷೇತ್ರ ಮಟ್ಟದಲ್ಲಿ ನಮ್ಗಂತ ಹೇಳ್ಕೊಳ್ಳುವಂತ ಪರಿಣಾಮ ಸಿಕ್ಕಿಲ್ಲ. ಅದರಲ್ಲೂ ಗೇರ್ನಲ್ಲಂತೂ ನಾನೇ ಪ್ರಯತ್ನ ಮಾಡಿ ಏನು ಪ್ರಯೋಜನ ಆಗಿಲ್ಲ. ಅಲ್ಲಿ ನನಗೆ ಬಂದಿದ್ದು ರಾಸಾಯನಿಕನೇ. ಇದಕ್ಕೆ ನಾವು ಫೆರಮೋನ್ ಟ್ರ್ಯಾಪ್ಗಳು ಅಂತ ವರ್ಕ್ ಆಗೋದಿಲ್ವಾ? ಫೆರಮೋನ್ ಟ್ರ್ಯಾಪ್ಗಳು ನಾನು ಈಗಾಗಲೇ ಹೇಳಿದ್ನಲ್ಲ, ನಮ್ಮ ಉಪಾಸಿಯವರು ಒಂದು ಫೆರಮೋನ್ ಟ್ರ್ಯಾಪ್ ಅನ್ನ ಡೆವಲಪ್ ಮಾಡಿದ್ದಾರೆ. ಬಟ್ ಅದಕ್ಕಿನ್ನೂ ರಿಫೈನ್ಮೆಂಟ್ ಬೇಕು. ಅವ್ರೇನೋ ಮಾಡಿದ್ದನ್ನ ಪೇಟೆಂಟ್ ಮಾಡಿಸ್ಕೊಂಡು ಟಾಟಾ ಟೀ ಎಸ್ಟೇಟ್ ಅವರು ಕೊಟ್ರು. ಅವರು ಕೂಡ ಅಂತ ಪರಿಣಾಮಕಾರಿ ಅಲ್ಲ. ಈ ಫೆರಮೋನ್ ಟೆಕ್ನಾಲಜಿ ಎಲ್ಲಾ ಕೀಟಗಳಲ್ಲೂ ಯಾವತ್ತೂ ಒಂದಿನ ತರ್ಬೋದಾ? ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಫೆರಮೋನ್ ಟ್ರ್ಯಾಪ್ಗಳು ಬಹಳ ಸಕ್ಸಸ್ಫುಲ್ ಆಗಿರೋದು ಅಂತಂದ್ರೆ ನಮ್ಮ ಮಾವಿನ ಕೀಟಗಳ ಬಗ್ಗೆ ಬಂದಾಗ ನಮ್ಮ ಮೀಥೇಲುಜಿನಾಲ್ ಟ್ರ್ಯಾಪ್. ಇದು ನಿಮ್ಮ ಫ್ರೂಟ್ ಫ್ಲೈಗೆ ಅದು ಏನೋ ಗಂಡು ನೊಣಗಳನ್ನು ಮಾತ್ರ ಇದು ಮಾಡಿ ಒಂದ್ ರೀತಿ ಸಂತಾನ ಹರಣ ಚಿಕಿತ್ಸೆ ಮಾಡ್ದಂಗ ಆಗತ್ತಷ್ಟೇ. ಅದ ಇನ್ನೇನಿಲ್ಲ. ಹೆಣ್ಣು ನೊಣಗಳಿಗೆ. ಬಟ್ ಅದು ಯಶಸ್ವಿಯಾಗಿ ಕಮರ್ಷಿಯಲಿ ಬಂದಿರೋದು ಒಂದು ಫ್ರೂಟ್ ಫ್ಲೈ ಬಂದಿದೆ. ಆಮೇಲೆ ರೆಡ್ ಪಾಮ್ ವಿವಿಲ್ ಬಂದಿದೆ. ರೆನೋಸಾರಸ್ ಬೀಟ್ಲಿಗೆ ಬಂದಿದೆ. ಬಟ್ ಅವೆರಡರಲ್ಲೂ ನನಗೆ ನನ್ನದೇ ಆದಂತ ಒಂದು ಇನ್ನೂ ಇದಿದೆ. ಅವುಗಳನ್ನು ಬಳಸ್ತಾ ಇದ್ದಾಗ ಕೆಲವು ಸಲ ಅವುಗಳು ಬಹಳ ದೂರದಿಂದ, ಅವುಗಳಲ್ಲಿರೋದು ಆಹಾರ ಆಕರ್ಷಣೆ, ಅದು ಆಹಾರಕ್ಕೋಸ್ಕರ ಬರುವಂತ ಸ್ಮೆಲ್ ಅದು. ಅದ್ರಲ್ಲಿ ಏನು ನನಗೆ ನನ್ನದೇ ಆದಂತ ರಿಸರ್ವೇಶನ್ ಏನಪ್ಪಾ ಅಂದ್ರೆ, ಬೇಕು ಅಂತ ಹೇಳಿ ದಾರಿನಲ್ಲಿ ಹೋಗೋಣ, ಮನೆ ಕರ್ಕೊಂಡಂಗ ಆಗ್ತದೆ. ಆಕ್ಚುಲಿ ನಮ್ಮ ತೋಟದಲ್ಲಿ ಇರೋದಿಲ್ಲ. ಅದ್ ಬರ್ತಾ ಇರ್ಬೇಕಾದ್ರೆ ನನಗೆ ನಮ್ಮ ಫೆರಮೋನ್ಗಿಂತ ಬಹಳ ಗಾಢವಾದ ವಾಸನೆ ನನ್ನ ತೆಂಗಿನ ಸೆಕ್ಸ್ ಫೆರಮೋನ್ ಅಲ್ಲ. ಫೆರಮೋನ್ಗಳಲ್ಲಿ 3 ಬಗೆ. ಒಂದು ಆಹಾರದ್ದು, ಇನ್ನೊಂದು ಗುಂಪು ಕೊಡೋದು, ಮೂರನೇದು ಇದು ಸೆಕ್ಸ್ ಫೆರಮೋನ್. ಈಗ ಸದ್ಯಕ್ಕೆ ನಮಗ್ ಗೊತ್ತಿರೋ ಇದ್ರ ಪ್ರಕಾರ. ಸೊ ಈಗ ರೆಡ್ ಪಾಮ್ ವಿವಿಲ್ ಮತ್ತೆ ಇದರಲ್ಲಿ ರೆನೋಸಾರಸ್ ನಲ್ಲಿ ಆಹಾರದ ಫೆರಮೋನ್. ಅದು ಆಹಾರದ ಫೆರಮೋನ್. ಅದಕ್ಕೆ ಗಂಡು ಹೆಣ್ಣು ಎರಡೂ ಬರ್ತವೆ. ಅಥವಾ ನಮ್ಮ ಇದ್ರಲ್ಲೂ ಕೂಡ ಅದು. ಸೊ ಹಾಗಾದ್ರೆ ಇದು ಎಲ್ಲಾ ಇದ್ರಲ್ಲೂ ಕೀಟಗಳಲ್ಲಿ ಒಂದು ಕಾಲಕ್ಕೆ ಬರ್ಬೋದಾ? ಯಾಕೆ ಹಾಗಿದ್ರೆ ರಾಸಾಯನಿಕವನ್ನೇ ಅವಾಯ್ಡ್ ಮಾಡ್ಬೋದು. ಬಟ್ ಬಹಳಷ್ಟು ಏನಂತೀವಿ ನಾವು, ಬೇಸಿಕ್ ರಿಸರ್ಚ್, ಮೂಲಭೂತ ಸಂಶೋಧನೆ ಇನ್ನೂ ಬಹಳ ಬೇಕು. ಈಗ ನಮ್ಮ ಸ್ನೇಹಿತರು ಕಲೇಶ್ವರ ಸ್ವಾಮಿ ಅವರು ನಮ್ಮ ಅಡಿಕೆ ಬಲ್ಲಲ್ಲಿ ಬರುವಂತ ಲ್ಯೂಕೋಪೋಲಿಸ್ ಬಗ್ಗೆ, ರೂಟ್ ಕ್ರಾಪ್ಗಳೆಲ್ಲ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇನ್ನೂ ನಡೀತಾ ಇದೆ. ಬಟ್ ಇನ್ನೂ ಆಗಿಲ್ಲ, ಅಷ್ಟೊಂದು ಧೈರ್ಯ ಕೊಡುವಷ್ಟು ಇದು ಬಂದಿಲ್ಲ. ಅವರು ಇದು ಮಾಡಿರೋದ್ರಲ್ಲಿ ಏನೋ ಟೆಂಪ್ರವರಿ ಆಗಿ
ಹೆಣ್ಣು ಹುಳಗಳನ್ನ ಹಿಡಿದು ಒಂದು ಚೀಲಕ್ಕೆ ಹಾಕಿ ಅಲ್ಲಿ ಕಟ್ಟಾಕಿದ್ದಾರೆ. ಅದಕ್ಕೆ ಗಂಡು ಹುಳಗಳು ಬಂದಿದ್ದಾವೆ, ಲ್ಯೂರ್ ಆಗಿದ್ದಾವೆ. ಬಟ್ ಆದ್ರೆ ಆ ಕೆಮಿಕಲ್ ಏನು ಅದು ಎಷ್ಟೊತ್ತಲ್ಲ ಅದನ್ನ ತಗೊಳುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿರುವಂತ ಆ ಫೆಸಿಲಿಟಿ, ಅದಕ್ಕೆ ಬೇಕಾದಂತ ಕೆಮಿಕಲ್ ಡಿಟೆಕ್ಷನ್ ಟೆಕ್ನಾಲಜಿ ನಮಗೆ ಮಂಗಳೂರು, ಅದು ಶಿವಮೊಗ್ಗದಲ್ಲಿ ಅಥವಾ ಚಿಕ್ಕಮಗಳೂರಿನಲ್ಲಿ ಮಾಡ್ಲಿಕ್ಕೆ ಇನ್ನೂ ಆಗಿಲ್ಲ, ಅಥವಾ ಸಿರ್ಸಿನಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಬೇಕಾದಂತ ಸೊಫಿಸ್ಟಿಕೇಟೆಡ್ ಫೆಸಿಲಿಟಿಗೆ ಅದು ಬೆಂಗಳೂರಿಗೆ ಬರಬೇಕು. ಆ ಟೈಮ್ ಗ್ಯಾಪ್ ಮಿನಿಮಮ್ 5 to 6 hours ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ, ಅಥವಾ ಕಾಡಿಂದ ನಾವು ಇಲ್ಲಿಗೆ ಬೆಂಗಳೂರಿಗೆ ಬರಬೇಕು ಅಂದ್ರೆ ಮಿನಿಮಮ್ 6 hours ಮಿನಿಮಮ್ ಅಟ್ಟೇನಿ ಬಂದ್ರು ಇವತ್ತಿನ ದಿನಗಳಲ್ಲಿ ಬೇಕು. ಆ ಟೈಮ್ ನಲ್ಲಿ ನಮಗೆ ಇದು ಹೋಗ್ತಾ ಇದೆ. ಸೊ ಈಗ ನಾವು ಮತ್ತೆ ಎರಡಕ್ಕೆ ಬಂದ್ರೆ ನಮ್ಮ ಈಗ ಸದ್ಯಕ್ಕಂತೂ ಇಲ್ಲ, ಬಟ್ ಪ್ರಯತ್ನಗಳು ನಡೆದಿದ್ದಾವೆ. ಮೇ ಬಿ ಕಾಲದ ಘಟ್ಟದಲ್ಲಿ ಯಾವತ್ತಾದ್ರೂ ಸಿಗ್ಬೋದು ಅಂತ ಅನ್ಕೋತೀನಿ. ಈಗ ರಾಸಾಯನಿಕಕ್ಕೆ ಬಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಈ ತಾಮ್ರವರ್ಣದ ಎಲೆ ಇದ್ದಂತ ಸಂದರ್ಭದಲ್ಲಿ ನಾವು ಅಜರ್ಡಕ್ಟಿನ್ ಬೇಡ, ನಮಗೆ ಪರಿಣಾಮಕಾರಿಯಾದ ರಾಸಾಯನಿಕ ಕೀಟನಾಶಕನೇ ಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತಂದ್ರೆ ನಮ್ಮ ಪ್ರೊಫೆನೋಫಾಸ್ ಒಂದು ಅಥವಾ ಎಸಿಫೇಟ್ ಒಂದು, ಇವು ಹಳೆ ಕ್ಲಾಸ್ ಕೆಮಿಕಲ್ಸ್. ನಂತರದ ಕ್ಲಾಸ್ ನಲ್ಲಿ ಬರುವಂತದ್ದು ನಮ್ಮ ಇಮ್ಡಾಕ್ಲೋಪ್ರಿಡ್, ಥಯಾಮೆಥಾಕ್ಸಾಮು ಮತ್ತೆ ಥಯಾಕ್ಲೋಪ್ರಿಡ್. ಇವು ನಿಯೋನಿಕಾಟಿನಾಯ್ಡ್ ಗ್ರೂಪ್ ನ ಕೆಮಿಕಲ್ಸ್. ಇವು ಬಹಳ ಪರಿಣಾಮಕಾರಿ. ಇವುಗಳ ಅಡ್ವಾಂಟೇಜ್ ಏನು ಅಂದ್ರೆ ಇವು ಅಂತರ್ವ್ಯಾಪಿ ಕೂಡ, ಗಿಡದಲ್ಲೂ ಕೂಡ ವಿಷ ಆಗಿರ್ತದೆ, ರಸ ಹೀರ್ಕೊಂಡಾಗ್ಲೂ ಸಾಯ್ತವೆ, ಸಂಪರ್ಕಕ್ಕೆ ಬಂದ್ರೂ ಕೂಡ ಇವು ಸಾಯಿಸ್ತವೆ. ಈ ಸಾಮಾನ್ಯ ಎಷ್ಟು ಸಿಂಪಡಣೆ ಬೇಕಾಗುತ್ತೆ? ಕನಿಷ್ಠ 3 ರಿಂದ 4 ಸಿಂಪಡಣೆ ನಮಗೆ ಅವಶ್ಯಕತೆ ಇದೆ. 3 ರಿಂದ ಯಾವಾಗ ಅಂದ್ರೆ, ಒಂದು ತಾಮ್ರವರ್ಣದ ಎಲೆ ಹೂ ಗೊಂಚಲು ಬಂದಾಗ, ಇನ್ನು ಹೂ ಹರಡೋದಕ್ಕಿಂತ ಮೊದ್ಲೆ. ಮತ್ತೆ ಇದ್ರಲ್ಲೂ ಜೇನು ಹುಳುಗಳ ಪ್ರಾಮುಖ್ಯತೆ ಬಹಳ ಇದೆ. ಇದ್ರಲ್ಲಿ ಪರಾಗಸ್ಪರ್ಶಗಳು ಬಹಳ ಇಂಪಾರ್ಟೆಂಟ್, ಅದರಲ್ಲೂ ಜೇನು ಹುಳುಗಳು. ಹಾಗಾಗಿ ಇದಕ್ಕೆ ಸಿಂಪರಣೆ ಮಾಡ್ಬೇಕಾದ್ರೆ ಆದಷ್ಟು ಬೆಳಿಗ್ಗೆ 10-12 ಗಂಟೆ ಒಳಗೆ ಸಿಂಪರಣೆ ಮುಗಿಸ್ಬಿಡ್ಬೇಕು. ಏಕೆಂದ್ರೆ ಇದ್ರಲ್ಲಿ ಪರಾಗಕ್ರಿಯೆ ಆಗೋದು 12ರ ನಂತರ ಶುರುವಾಗುತ್ತೆ, 12ರ ನಂತರ. ಹಾಗಾಗಿ ನಾವು 10 ಗಂಟೆ ಒಳಗೆ ಅದನ್ನ ಇದು ಮಾಡಿದ್ರೆ ನೇರವಾಗಿ ಸಂಪರ್ಕಕ್ಕೆ ಬರುವಂತದ್ದನ್ನು ನಾವು ಸ್ವಲ್ಪ ತಡಿಬಹುದು. ಆ ಸಂದರ್ಭದಲ್ಲಿ ನಿಯೋನಿಕೋಟಿನಾಯ್ಡ್ಗಳನ್ನ ಬಳಸಬಾರ್ದು. ನಮ್ಮ ಥಯಾಕ್ಲೋಪ್ರಿಡ್ ಅಥವಾ ಇಮ್ಡಾಕ್ಲೋಪ್ರಿಡ್ ಅಥವಾ ಥಯಾಮೆಥಾಕ್ಸಾಮ್, ಇವು 3 ಆ ಸಂದರ್ಭದಲ್ಲಿ ಬಳಸ್ತಾ ಇರೋದು ಬಹಳ ಉತ್ತಮ. ಆ ಟೈಮ್ನಲ್ಲಿ ಅನಿವಾರ್ಯ ಅಂದಾಗ ನಾವು ನಮ್ಮ ಅಜರ್ಡಕ್ಟಿನ ಬಳಸ್ಕೊಳ್ಳೋದು ಪರಿಣಾಮಕಾರಿ. ಈಗ ಹಂಗಲ್ಲ, ಈಗ ನೀವು 8 ಗಂಟೆ ಒಳಗೆ ಮುಗಿಸ್ಬೇಕು, ಬೇಡ 10 ಗಂಟೆ ಒಳಗೆ ಮುಗಿಸ್ಬೇಕು ಅಂತಂದ್ರೆ ಅದು ಸಿಂಪಡಣೆ ಮಾಡಿದ ಹಾಗೆ ವಿಷ ಇರುತ್ತಲ್ವ, ಆಮೇಲೆ ಜೇನು ಬಂದ್ರೆ ಅದನ್ನ ಅಲ್ಲೇನಾಗುತ್ತೆ ಅಂದ್ರೆ, ನಾವು ಸಿಂಪಡಣೆ ಮಾಡ್ತಾ ಇರ್ಬೇಕಾದ್ರೆ ವಿಷ ನೇರವಾಗಿ ಹುಳುಗಳ ಮೇಲೆ ಬೀಳೋದಿಲ್ಲ. ಅಂದ್ರೆ ಮಿನಿಮಮ್ ಇದ್ ಮಾಡ್ಬೋದು. ಮತ್ತೆ ಜೇನು ಹುಳುಗಳಿಗೂ ಸ್ವಲ್ಪ ವಿಷ ಇದೆ ಅಂದಾಗ ಒಂದು ಇದಕ್ಕೆ ಅವಾಯ್ಡ್ ಮಾಡ್ತವೆ, ಅಂದ್ರೆ ಬಿಟ್ಟು ಬೇರೆ ಗಿಡಕ್ಕೆ ಹೋಗುವಂತ ಪ್ರಯತ್ನ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಆಲ್ರೆಡಿ ಜೇನು ಹುಳುಗಳು ನಮ್ ತೋಟದಲ್ಲಿ ಇದಾವೆ ಅಂತಂದ್ರೆ ಮೆಸೇಜ್ ಹೋಗ್ಬಿಟ್ಟಿರುತ್ತೆ, ಎಲ್ರೂ ಕೂಡ ಅಲ್ಲೇ ಇದ್ಬಿಡ್ತಾವು. ಯಾಕೆಂದ್ರೆ ಆ ಒಂದು ಸೈನ್ಸ್ ಕಮ್ಯುನಿಕೇಶನ್ ಬಹಳ ಸ್ಟ್ರಾಂಗ್ ಇದೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನೇರವಾಗಿ ಹುಳುಗಳ ಮೇಲೆ, ಜೇನು ಹುಳುಗಳ ಮೇಲೆ ನಾವು ಸಿಂಪರಣೆಯನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ 10 ಗಂಟೆ ಒಳಗೆ ಸಿಂಪರಣೆಯನ್ನು ಮುಗಿಸ್ಬಿಡೋದು. ಮತ್ತೆ ಬೆಳಿಗ್ಗೆನೆ ನಾವು ಸಿಂಪರಣೆ ಮಾಡಿದ್ರೆ ಏನಾಗತ್ತೆ, ಈ ಹುಳುಗಳು ಇನ್ನೂ ನಮಗೆ ಸಿಗ್ತವೆ, ಎಲ್ಲಾದ್ರೂ ಟೀ ಮಸ್ಕಿಟೋ ನೇರವಾಗಿ ಸಿಗ್ತವೆ. ಬೇರೆ ಟೈಮ್ ನಲ್ಲಿ ಆದ್ರೆ ಅವು ಎಲ್ಲಿ ಮರೆಯಾಗಿರ್ತವೆ ಅಂತ ಕಾಣಿಸೋದಿಲ್ಲ. 10 ಗಂಟೆ ಒಳಗಾದ್ರೆ ಅವು ಇನ್ನೂ ಅಲ್ಲೇ ಚಟುವಟಿಕೆ ಇರ್ತದೆ, ಈಸಿಯಾಗಿ ಕಾಣಿಸ್ತದೆ. ಸೊ ಇದು ಬಿಟ್ಟು ಆಮೇಲೆ ಎಳೆ ಇದೆ, ಈ ಅವಧಿಯಲ್ಲಿ 3 ಅಥವಾ 4 ಸಿಂಪರಣೆ ಬೇಕು. ನೆಕ್ಸ್ಟ್ ಎಳೆ ಕಾಯಿ ಇದ್ದಾಗ್ಲೂ ಸಹ ಬೇಕಾಗ್ತದೆ. ಸೊ ಇದು ಒಟ್ಟಾರೆಯಾಗಿ ರಾಸಾಯನಿಕ ಸಿಂಪಡಣೆಯಲ್ಲಿ ಕಮರ್ಷಿಯಲ್ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು. ಖಂಡಿತವಾಗಿ. ಈಗ ನಂದೇ ಒಂದು ಸಂಶೋಧನೆಯಲ್ಲಿ ಅನ್ಟ್ರೀಟೆಡ್ ಕಂಟ್ರೋಲ್ ನಲ್ಲಿ ಗಿಡದ ಬೆಳವಣಿಗೆ ಪ್ಲಸ್ ಇಳುವರಿ ಎರಡನ್ನೂ ಕೂಡ ಲೆಕ್ಕ ಮಾಡ್ಕೊಂಡಿದ್ದೀನಿ. ನನಗೆ ಅನ್ಟ್ರೀಟೆಡ್ ಕಂಟ್ರೋಲ್ ನಲ್ಲಿ ಅದನ್ನ ಏನೂ ಸಿಂಪರಣೆ ಮಾಡದೇ ಇರೋದ್ರಲ್ಲಿ ಗಿಡದ ಬೆಳವಣಿಗೆ ಸುಮಾರು 3 ವರ್ಷ ಅಬ್ಸರ್ವ್ ಮಾಡಿದ್ದೀನಿ. ಮೊದಲ 2 ವರ್ಷ ನೋಡಿರ್ಲಿಲ್ಲ, ನಂತರ 3 ವರ್ಷ ಅದ್ರ ಬೆಳವಣಿಗೆ ನೋಡಿದ್ದೀನಿ. ಆರಂಭದಲ್ಲಿ ಎಷ್ಟು ಬೆಳವಣಿಗೆ ಇತ್ತೋ ಅಷ್ಟೇ ಬೆಳವಣಿಗೆ 3 ವರ್ಷದ ನಂತರನೂ ಇದೆ. ಗಿಡ ಏನೂ ಬೆಳವಣಿಗೆ ಆಗ್ಲೇ ಇಲ್ಲ. ಆದ್ರೆ ನಮ್ಮ ಈ ಕೆಮಿಕಲ್ ಇನ್ಸೆಕ್ಟಿಸೈಡ್ ಲ್ಯಾಂಬ್ಡಾಸೈಲೋತ್ರಿನ್ ಒಂದೇ ಅಲ್ಲಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದ್ದಿದ್ದು, ಲ್ಯಾಂಬ್ಡಾಸೈಲೋತ್ರಿನ್ ಅಥವಾ ಅಸಿಫೇಟಿ ರೊಟೇಷನ್ ಅಲ್ಲಿ ಮಾಡ್ತಾ ಇದ್ದಿದ್ದು. ಅದರಲ್ಲಿ ಆಲ್ಮೋಸ್ಟ್ ಗಿಡದ ಬೆಳವಣಿಗೆ ಎಷ್ಟಿತ್ತಪ್ಪ ಅಂತಂದ್ರೆ 6 ಮೀಟರ್ ಆಗಲ್ಲ, 6 ಮೀಟರ್ ಉದ್ದ ಅಷ್ಟಕ್ಕೆ. ಎಷ್ಟು ಆ ಲೆಕ್ಕ ನೋಡಿದ್ರೆ ಆಲ್ಮೋಸ್ಟ್ ಒಂದು 5 ರಿಂದ
4ರಿಂದ 5 ಪಟ್ಟು ಹೆಚ್ಚಿನ ಬೆಳವಣಿಗೆ ಬೆಳವಣಿಗೆ ಆಗಿದೆ. ಆಗಿದೆ. 4ರಿಂದ 5 ಪಟ್ಟು, ಯಾಕೆಂದ್ರೆ ಇದು 2 ಮೀಟರ್ಗಿಂತ ಜಾಸ್ತಿ ಆಗ್ಲೇ ಇಲ್ಲ. ಹಾಗೆ 2 ಮೀಟರ್ ಇತ್ತು, 1.25 2 ಮೀಟರ್ ಇತ್ತು, ಅಲ್ಲೇ ಇದೆ ಅದು. ಯಾಕೆಂದ್ರೆ ನಾವು ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ತೀವಲ್ಲ, ಅದಲ್ಲೇ ಹುಡ್ಕೋತಾ ಇದೆ. ಇಸ್ ನಾಟ್ ಗ್ರೋಯಿಂಗ್, ಇಟ್ ಇಸ್ ನಾಟ್ ಸ್ಪ್ರೆಡಿಂಗ್. ಬಟ್ ಇಲ್ಲಿ ಬೆಳವಣಿಗೆ ಆಯ್ತು. ಮತ್ತೆ ಇಳುವರಿ ಆಲ್ಮೋಸ್ಟ್ ಕೆಮಿಕಲ್ ಇದ್ರಲ್ಲಿ ಒಂದು 6-7 ವರ್ಷದ ಗಿಡ, 6 ವರ್ಷದ ಗಿಡ 18 kg ಬೀಜ ಕೊಟ್ಟಿದೆ. ಆ ವರ್ಷ ನನಗೆ ಆ ಒಂದು ಇಳುವರಿ ತಗೊಂಡ ಸಂದರ್ಭ ಏನಂದ್ರೆ ಆಗಸ್ಟ್ ಅಲ್ಲೇ ನಮಗೆ ಚಿಗುರು ಬಂತು. ಆಗಸ್ಟ್ ಅಲ್ಲೇ ನಾವು ಸಿಂಪರಣೆ ಶುರು ಮಾಡಿದ್ವಿ. ಆ ವರ್ಷ ಸುಮಾರು 6 ಸ್ಪ್ರೇ ಮಾಡಿದ್ವಿ. ಇದನ್ನು ಕೂಡ ಅನ್ಟ್ರೀಟೆಡ್ ಕಂಟ್ರೋಲ್ ಅಥವಾ ಬೇರೆ ಟ್ರೀಟ್ಮೆಂಟ್ಗಳನ್ನು ಕೂಡ 6 ಸ್ಪ್ರೇ ಕೊಟ್ಟಿದ್ವಿ. ಸ್ಪ್ರೇಗಳು ಜಾಸ್ತಿ ಆಗಿದ್ವು, ಯಾಕೆಂದ್ರೆ ಎಕ್ಸ್ಟೆಂಡೆಡ್ ಫ್ಲವರಿಂಗ್ ಇತ್ತದು. ಅದು ಡ್ರಾಟ್ ಇಯರ್ 2017 ಅನ್ಕೋತೀನಿ. ಸೊ ಅಲ್ಲಿಗೆ ಇಳುವರಿಯಲ್ಲೂ ನಿಮ್ಗೆ 5-6 ಪಟ್ಟು ವ್ಯತ್ಯಾಸ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಂಟ್ರೋಲ್ 5-6 ಪಟ್ಟು ಏನು, ಅದ್ರಲ್ಲಿ ನನಗೆ 1 kgನೂ ಬರ್ಲಿಲ್ಲ. 750 ಗ್ರಾಮು 550 ಗ್ರಾಮು ಅಷ್ಟೇ ಬಂದಿರೋದು. ಅದನ್ನ ಲೆಕ್ಕ ನೋಡಿದ್ರೆ 18 kg ಬಂತು. ಅಷ್ಟು ಇಳುವರಿ ವ್ಯತ್ಯಾಸ ಆಗುತ್ತೆ. ಬಹಳ ಗಣನೀಯವಾದ ವ್ಯತ್ಯಾಸ ಆಗುತ್ತೆ. ಸರಿ, ಈಗ ಗೋಡಂಬಿಯಲ್ಲಿ ಇನ್ಯಾವ ನೀವು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನನಗಾಗ್ಲೇ ಹೇಳ್ದಂಗೆ ಪ್ರಮುಖವಾಗಿ ಬರ್ತಾ ಇರುವಂತದ್ದು ಅಂದ್ರೆ ನಮ್ಮ ಬೀಜ ಮತ್ತೆ ಹಣ್ಣು ಕೊರಕ. ಇದಲ್ದೇನೂ ಸಹ ಕುಡಿಗಳನ್ನು ಸಹ ಡ್ಯಾಮೇಜ್ ಮಾಡ್ತಾ ಇದೆ ಅಂತೇಳಿ. ಆರಂಭದಲ್ಲಿ ಇದು ಮುಖ್ಯವಾಗಿ ಮೊದಲು ನಮ್ಮ ಅಂಡಮಾನ್ ದ್ವೀಪದಲ್ಲಿ ಅಷ್ಟೇ ಇತ್ತು ಇದು. ಅಲ್ಲಿಂದ ನಮ್ಮ ಮುಖ್ಯ ಮೇನ್ ಲ್ಯಾಂಡ್ ಭಾರತಕ್ಕೆ ಮುಖ್ಯ ಪ್ರದೇಶಕ್ಕೆ ಬಂದಾಗ ಬಂತು. ಮೋಸ್ಟ್ಲಿ ಗಿಡದಲ್ಲಿ ಹೇಗೋ ಬಂದಿದೆ, ಇದು ಗಾಳಿನಲ್ಲೋ ಹೇಗೋ ಬಂದಿದೆ, ಅಥವಾ ನಾವು ಗಿಡ ತಂದಾಗ್ಲೋ ಈ ತರದಲ್ಲಿ ಬರೋ ಸಾಧ್ಯತೆ ಇದೆ. ಬಂದಾಗ ಆರಂಭದಲ್ಲಿ ಇದನ್ನ ಸಸಿ ಮಡಿನಲ್ಲಿ ಕುಡಿ ಕೊರಕ ಅಂತಾನೆ ಬಂದಿದ್ದು. ಅದು ಗೇರು ಸಸಿ ಮಡಿನಲ್ಲಿ. ಬಟ್ ತದನಂತರ ಇದು ಬೀಜ ಕೊರಕ ಮತ್ತೆ ಹಣ್ಣು ಕೊರಕ ಆಯ್ತು. ಅದಕ್ಕಿಂತ ಮೊದಲೇ ನಮ್ಮ ಮಾವಿನಲ್ಲಿ ಹಣ್ಣು ಕೊರಕ ಆಗಿ ಬಂತು. ಹಾಗಾಗಿ ಬಹಳಷ್ಟು ಚೇಂಜಸ್ ಆಗ್ತಾ ಇದಾವೆ. ಗೊತ್ತಿಲ್ಲ ಇನ್ನು ಬೇರೆ ಇನ್ಯಾವ ಗಿಡಗಳಿಗೆ ತಾಳೆ ಮಾಡ್ತಾ ಇದೆ ಅಂತೇಳಿ. ಇನ್ನು ಕಾಲದಲ್ಲಿ ಅದು ಗೊತ್ತಾಗುತ್ತೆ. ಈಗ ಸದ್ಯಕ್ಕಂತೂ ಯಾವ ವರ್ಗದ ಕೀಟ ಇದು ಪತಂಗ ಜಾತಿಗೆ ಸೇರಿದಂತ ಒಂದು ಕೀಟ. ಇದಲ್ದೇನು ಇದಕ್ ಮೊದ್ಲೇನು ಬಹಳಷ್ಟು ಹಣ್ಣು ಮತ್ತೆ ಬೀಜ ಕೊರಕಗಳಿದ್ದು. ಈಗ ಅವು ಅಷ್ಟು ಕಾಣಿಸ್ಕೋತಾ ಇಲ್ಲ. ಇದೇ ಪ್ರಮುಖವಾಗಿ ಕೀಟ. ಆ ಕಡೆ ಕರಾವಳಿನಲ್ಲಾಗಿರ್ಲಿ ಅಥವಾ ಬಯಲಸೀಮೆನಲ್ಲಿ ಎರಡರಲ್ಲೂ ಕೂಡ ಇದೇ ಇವತ್ತು ಅತ್ಯಂತ ಪ್ರಮುಖವಾದ ಕೀಟ. ಈಗ ನಾವು ಟೀ ಮಸ್ಕಿಟೋ ಬಗೆಗೆ ಈಗಾಗಲೇ ನಾವು ಸಿಂಪರಣೆ ಮಾಡ್ತಾ ಇರುವಂತ ಕೀಟನಾಶಕಗಳೇ ಇವುಗಳನ್ನು ಕೂಡ ಕಂಟ್ರೋಲ್ ಮಾಡ್ತವೆ. ಅಂದ್ರೆ ಇದು ಸ್ವಲ್ಪ ತಡವಾಗಿ ಬರುತ್ತೆ. ಬೀಜ ಮತ್ತೆ ಹಣ್ಣು ಎರಡು ಬೆಳವಣಿಗೆ ಆದ ಮೇಲೆ, ಅಂದ್ರೆ ಫಸ್ಟ್ ಬೀಜ ಬರುತ್ತೆ, ನಂತರ ಹಣ್ಣು ಬರುತ್ತೆ. ಹಣ್ಣು ಪೂರ್ತಿ ಬೆಳವಣಿಗೆ ಆದ್ಮೇಲೆ ಇದಾಗತ್ತೆ. ಈ ನಡುವೆ ಇದು ಬಂದ್ಬಿಡುತ್ತೆ. ಅಂದ್ರೆ ಇದು ನೀವು ಹೇಳೋದು ಇದೆಲ್ಲ ಪಾಲಿನೇಷನ್ ಆಗಿ ಕಾಯಿ ಬೆಳೆಯಕ್ ಹಂತ ಬಂದ್ಮೇಲೆ ಅವಾಗ ನಾವು ಪಾಲಿನೇಷನ್ ಆದ 1 ತಿಂಗಳ ನಂತರ ಇದ್ರ ಹಾವಳಿ ಶುರುವಾಗುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಗೇರ್ನಲ್ಲಿ ಈ ಫ್ಲವರಿಂಗ್ ಕಂಟಿನ್ಯೂಸ್ ಆಗಿ 1 ರಿಂದ 3 ತಿಂಗಳವರೆಗೆ ತಳಿಗಳ ಮೇಲೆ ವ್ಯತ್ಯಾಸ ಇರುತ್ತೆ, ಗಿಡದ ಬೆಳವಣಿಗೆಗಳ ಮೇಲೆ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಕಂಟಿನ್ಯೂಸ್ ಪ್ರೋಸೆಸ್. ಹಾಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಸ್ಟೂಡೆಂಟ್ ಒಬ್ಬ ಬೆಂಗಳೂರಿನಲ್ಲೇ ನಮ್ಮ ಅಧ್ಯಯನಗಳಲ್ಲಿ ಏನ್ ಮಾಡಿದಾನೆ, ಯಾವ ಸೀಸನ್ ಇಂದ ಯಾವ ಸೀಸನ್ ವರೆಗೆ ಇದು ಇರ್ತದೆ. ಆರಂಭದಲ್ಲಿ ಕೇವಲ ಒಂದು 1% 2% ಅಷ್ಟೇ ಡ್ಯಾಮೇಜ್ ಇರುತ್ತೆ. ಇದು ಒಂದು ಮರದಲ್ಲಿ ಇದ್ರೆ ಡ್ಯಾಮೇಜ್ ಟೋಟಲ್ ನಂಬರ್ ಆಫ್ ಬಂಚಸ್ ಅಥವಾ ಪ್ಯಾನಿಕಲ್ಸ್ ಇವನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೋಡಿದಾಗ 1-2% ಇದ್ದಿದ್ದು ಮೇ ಬಿ ಎಂಡ್ ಆಫ್ ದ ಸೀಸನ್ ವರೆಗೆ ಇದು ಮಧ್ಯ ಒಂದು 30% ಇಂದ 30% ನಟ್ಸ್ ವರೆಗೆ ಡ್ಯಾಮೇಜ್ ಮಾಡಿ ಮತ್ತೆ ತಿರ್ಗಾ ಒಂದು 12-10% ವರೆಗೆ ಕಟ್ಟ ಕಡೆಗೆ ಒಂದು 10-12% ಡ್ಯಾಮೇಜ್ ಅಂದ್ರೆ ಇದು ತೂತ ಒಳಗೆ ಹಾಳು ಮಾಡ್ತದ. ಎರಡನ್ನು ಕೊರೆದು ಬಿಡುತ್ತೆ. ಎರಡನ್ನು ಕೊರೆದು ಬಿಟ್ರೆ ಆಟೋಮೆಟಿಕ್ ಆಗಿ ಅದ್ರ ಬೆಳವಣಿಗೆ ಕಡಿಮೆ ಆಗುತ್ತೆ. ನಾವು ಸಾಧಾರಣವಾಗಿ ಒಂದು ಹೊಸ ನೆಟ್ಟು ಹಾರ್ವೆಸ್ಟ್ ಮಾಡದ ನೆಟ್ಟನ್ನ ತೂಕ ಮಾಡ್ಕೊಂಡ್ರೆ 5 ರಿಂದ 6 ಗ್ರಾಮು ಅಥವಾ 6ಕ್ಕಿಂತ ಮೇಲ್ ಬಂದ್ರೆ ಅದನ್ನ ಬೆಸ್ಟ್ ಕ್ವಾಲಿಟಿ, ಸೂಪರ್ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತೀವಿ. 5 ರಿಂದ 6 ಗ್ರಾಮ್ ಬಂದ್ರೆ ಒಂದು ಒಳ್ಳೆ ಗುಣಮಟ್ಟದ್ದು ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಡ್ಯಾಮೇಜ್ ಆಗಿದ್ದವಂತವು ಫ್ಲೋಟ್ ಆಗ್ಬಿಡ್ತವೆ ನೀರ್ನೆಲ್ಲ ಹಾಕಿ. ಯಾಕಂದ್ರೆ ಯೂಶುವಲಿ ಒಣಗಿಸೋ ಮೊದ್ಲು ಅದನ್ನ ತೊಳಿತಾರೆ. ತೊಳೆದಾಗ ಇವು ಮಾರ್ಕೆಟ್ಗೆ ಹೋಗೋದೇ ಇಲ್ಲ, ರಿಜೆಕ್ಟ್ ಆಗ್ಬಿಡ್ತವೆ. ಹಾಗಾಗಿ ಡ್ಯಾಮೇಜ್ ಆಗ್ತದೆ.
ಬಹಳ ಅದು ಒಳಗಡೆ ಬೀಜ ಒಳಗಡೆ ಹೋಗಿ ಒಳಗಡೆ ಇರೋ ನೆಟ್ಟೆಲ್ಲ ತಿಂದ್ಬಿಟ್ಟಿರುತ್ತೆ. ಖಾಲಿ ಅಂದ್ರೆ ಪೂರ್ತಿ 100% ಮಾಡೋದಿಲ್ಲ, ಯಾಕೆಂದ್ರೆ ಇದು ಸಣ್ಣ ಹುಳ, ಅಷ್ಟೊಂದು ಗೋಡಂಬಿಯ ಪೌಷ್ಟಿಕ ಆಹಾರ ತಿನ್ನುವಷ್ಟು ಜೀರ್ಣತೆ ಇಲ್ಲ. ಬಟ್ ಅಲ್ಲೊಂದ್ ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂತಂದ್ರೆ ಮತ್ತೆ ಡ್ಯಾಮೇಜ್ ಆಗ್ತದೆ. ಮತ್ತೆ ಇದರಿಂದ ಸೆಕೆಂಡರಿ ಡ್ಯಾಮೇಜ್ ಕೂಡ ಚಾನ್ಸಸ್ ಇದೆ. ಬೈ ಚಾನ್ಸ್ ನಾವು ಆ ಫ್ಲೋಟ್ ಅನ್ನ ಗಮನಿಸದೆ ಅದನ್ನು ತಗೊಂಡೋಗಿ ನಾವು ಒಳಗೆ ರಾಶಿ ಹಾಕೊಂಡ್ಬಿಟ್ವಿ ಅಂದ್ರೆ, ಇಲ್ಲಿ ರಂಧ್ರ ಇತ್ತು ಅಂದ್ರೆ ನಮ್ಮ ಸೆಕೆಂಡರಿ ಸ್ಟೋರೇಜ್ ಪೆಸ್ಟ್ಗಳು ಬಹಳ ಈಸಿಯಾಗಿ ಡ್ಯಾಮೇಜ್ ಮಾಡ್ತದೆ. ಹಾಗಾಗಿ ರಿಸ್ಕ್. ಇವನ್ ಅಕಸ್ಮಾತ್ ಏನಾದ್ರು ನೀರಿದ್ದ ಟೈಮ್ನಲ್ಲಿ ಬೇರೆ ಯಾವುದೋ ಒಂದು ಸ್ಯಾಫ್ರೋಫೈಟಿಕ್ ಫಂಗಸ್ ಒಳಗೆ ಸೇರ್ಕೊಂಡ್ರು, ಬ್ಯಾಕ್ಟೀರಿಯಾ ಸೇರ್ಕೊಂಡ್ರು ನಮಗೆ ಗುಣಮಟ್ಟ ಕೆಟ್ಟೋಗ್ತದೆ. ಬಟ್ ಇದೇನು ಸ್ಟೋರೇಜ್ ನಲ್ಲಿ ಬರೋದಿಲ್ಲ. ಇದು ಸ್ಟೋರೇಜ್ ನಲ್ಲಿ ಬರೋದಿಲ್ಲ. ಸ್ಟೋರೇಜ್ ನೆಲ್ಲ ಏನು ಅಂದ್ರೆ ಬೈ ಚಾನ್ಸ್ ಅದು ನಟ್ಟು ಒಳಗೆ ಇತ್ತು, ಲಾರ್ವಾ ಆಗಿ ಪ್ಯೂಪ ಆಗಿ ಈಚೆ ಬರುತ್ತೆ ಅಷ್ಟೇ. ಇದೇ ಸ್ಟೋರೇಜ್ ನಲ್ಲಿ ಮತ್ತೆ ಮಲ್ಟಿಪ್ಲೈ ಗಿಡದ ಮೇಲೆ ಎಳೆ ಕಾಯೇ ಬೇಕು ಇದಕ್ಕೆ. ಎಳೆಕಾಯಿ ಎಳೆ ಬೀಜನೇ ಬೇಕು. ಇದ್ರ ನಿಯಂತ್ರಣಕ್ಕೆ ನಾವು ಮತ್ತೆ ಆ ಹಂತದಲ್ಲಿ ನಾವು ಸಿಂಪಡಣೆ ಮಾಡ್ಕೋಬೇಕು. ಇಲ್ಲ ನಾವು ಜೈವಿಕವಾಗಿ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಡೈಪೆಲ್ ಬಹಳ ಪರಿಣಾಮಕಾರಿಯಾದಂಥದ್ದು. ಸದ್ಯಕ್ಕೆ ಮಾವು ಆಸ್ ವೆಲ್ ಎಸ್ ಗೇರು ಎರಡರಲ್ಲೂ ಕೂಡ ಇದಕ್ಕೆ ಅಂತೇಳಿ ವಿಶೇಷವಾದ ಪ್ಯಾಕೇಜಿಂಗ್ ನಾವು ಇನ್ನೂ ಮಾಡಬೇಕಾದ ಪ್ರಯತ್ನ ನಡೆದಿದೆ. ಈಗ ನಮ್ಮ ಹೋಳಿಗೆರೆ ಸಂಶೋಧನಾ ಕೇಂದ್ರ ಆಸ್ ವೆಲ್ ಎಸ್ ಬೆಂಗಳೂರು ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಯತ್ನ ನಡೆದಿದೆ. ಮೇ ಬಿ ಇನ್ನು ಸ್ವಲ್ಪ ದಿನದಲ್ಲೇ ಈ ಸ್ಟೇಜ್ ಅಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಇದು ಅಂತೇಳಿ. ಬಟ್ ಈಗ ನಮ್ಮ ಪ್ರಿಲಿಮಿನರಿ ಸ್ಟಡೀಸ್ ನಮ್ಮ ಟೀ ಸೊಳ್ಳೆಗೆ ಏನು ನಾವು ಥಯಾಮೆಥಾಕ್ಸಾಮ್ ಅಥವಾ ಯೂಸ್ ಮಾಡಿದ್ದೀವಿ, ಅದು ಬಹಳ ಚೆನ್ನಾಗಿ ಕಂಟ್ರೋಲ್ ಕೊಟ್ಟಿದೆ. ಥಯಾಮೆಥಾಕ್ಸಾಮ್ ಅಥವಾ ಅಸಿಫೇಟ್ನ ಕಾಯಿ ಕಚ್ಚಿದ ನಂತರ ನಾವು ಸಿಂಪರಣೆ ಮಾಡಿದ್ರೆ ಅಂಥದ್ರಲ್ಲಿ ನಮಗೆ ಈ ಹುಳದ ಬಾಧೆ ಕಡಿಮೆ ಇದೆ ಕಂಪೇರ್ ಟು ನಮ್ಮ ಇಮಿಡಾಕ್ಲೋಪ್ರಿಡ್ ಇರ್ಬೋದು ಅಥವಾ ಬೇರೆ ಕಂಟ್ರೋಲ್ ಮಾಡದೇ ಇರುವಂತ ಪ್ಲಾಟ್ಗಳು ಇರ್ಬೋದು, ಅಂಥವು ಕಂಪೇರ್ ಮಾಡಿದ್ರೆ ಇದರಲ್ಲಿ ಡ್ಯಾಮೇಜ್ ಬಹಳ ನೆಗ್ಲೆಜಿಬಲ್ ಅನ್ನೋದು ಗೊತ್ತಾಗಿದೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆ ನೋಡಿದ್ರೆ ನಾವು ನೇರವಾಗಿ ಒಂದು ಕೀಟ ಮತ್ತು ಇದು ಮಾಡೋದಕ್ಕಿಂತ ಇದನ್ನು ಈ ರಾಮೇಗೌಡರಂತವ್ರು ಸಿಕ್ಕಾಗ ನಾವು ಬೇರೆ ಬೇರೆ ವಿಷಯ ಅದಕ್ಕೆ ರಿಲೇಟೆಡ್ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಹಾಗಾಗಿ ಎಪಿಸೋಡ್ ಮುಂದೆ ಹೋಗಿದ್ದು ಗೊತ್ತಾಗೋದಿಲ್ಲ. ಇವತ್ತಿನ ಈಗ ಒಂದು ಸ್ಪಷ್ಟ ಏನು ಕೇಳಿದರೆ, ವಾತಾವರಣದ ವ್ಯತ್ಯಾಸ ಇರ್ಬೋದು ಅಥವಾ ನಾವು ಬೆಳೆಯಲ್ಲಿ ಮಾಡ್ತಾ ಇರೋ ಕೆಲಸ ಕಾರ್ಯಗಳಿಂದ ಆಗಿರ್ಬೋದು, ದಿನ ಹೋದಂಗೆ ಕೀಟಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ, ಅವರ ಎಫಿಷಿಯನ್ಸಿ, ಅವರ ರೇಂಜು ಹೆಚ್ಚಾಗ್ತಾ ಇದೆ. ಹಾಗೆ ನಮ್ಮದು ಕೂಡ. ಅಥವಾ ನಾವು ಎಲ್ಲದನ್ನು ವಾಣಿಜ್ಯಿಕವಾಗಿ ನೋಡೋದಕ್ಕೆ ಸೂಕ್ಷ್ಮವಾಗಿ ನೋಡ್ತೀವಿ. ಮತ್ತು ನಮಗೆ ಇಷ್ಟು ಈಗ ಒಂದು ಗೋಡಂಬಿ ಮರ ಮಾಡಿದರೆ ಕನಿಷ್ಠ 10 kg ಬಂದರೆ ನಮಗೆ ಇಷ್ಟು ದುಡ್ಡು ಬರಬೇಕು ಅಂತ ನೋಡಿರ್ತೀವಿ. ಹಾಗಾಗಿ ಇದಕ್ಕೆ ನಾವು ನಿಯಂತ್ರಣ ತಗೋಬೇಕು. ಹೊರತು ಇದು ವಿಜ್ಞಾನಿಗಳು ಹೆಚ್ಚಾಗಿದ್ದಕ್ಕೆ ಕೀಟ ಹೆಚ್ಚಾಗಿದ್ದಲ್ಲ, ಅದು ನೈಸರ್ಗಿಕವಾಗಿ ಆಗಿದೆ ಅಥವಾ ಒಂದಕ್ಕೊಂದು ಪೂರಕ. ಅದೇನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಏನಿದೆ ನಮ್ಮ ರೈತರದ್ದು ಅಂದರೆ, ಇವರು ಕೆಮಿಕಲ್ ಹೇಳಿದ್ದಕ್ಕೆ ಪರಿಸರ ಹಾಳಾಯ್ತು. ಇದೆಲ್ಲ ಯಾವುದೇ ಅಂತ ವ್ಯಾಲಿಡ್ ಆರ್ಗ್ಯುಮೆಂಟ್ ಅಲ್ಲ. ಮಾಡಬೇಡಿ, ನಿಮಗೆ ಕೆಮಿಕಲ್ ಬೇಡ ಅಂತಂದ್ರೆ ಮಾಡಬೇಡಿ, ಸಿಂಪಲ್. ಬೆಳೆ ಬರಬೇಕು ಅಂದರೆ ಅದಕ್ಕೆ ಎಲ್ಲ ಸಾವಯವ ರೀತಿಯಲ್ಲೆಲ್ಲ ಆಗೋದಿಲ್ಲ. ಯಾಕೆಂದರೆ ಅವು ನೈಸರ್ಗಿಕವಾಗಿ ಅವಕ್ಕೂ ಆ ಕೆಪಾಸಿಟಿ ಇರುತ್ತೆ. ನೈಸರ್ಗಿಕ ಶತ್ರುಗಳಿದ್ರೂ ಒಂದು ಹಂತದಲ್ಲಿ ಬಯಲಾಜಿಕಲ್ ಕಂಟ್ರೋಲ್ ಆಗುತ್ತೆ ಹೊರತು ಕೊನೆಗೆ ಉಳಿಯೋದು ಮತ್ತು ರಾಸಾಯನಿಕನೇ ಅಥವಾ ಇಂಟಿಗ್ರೇಟೆಡ್ ಎಲ್ಲದೂ ಮಾಡಬೇಕಾಗತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇದೊಂಥರ ಕಾಂಪ್ಲಿಕೇಟೆಡ್. ನೀವು ಸುಮ್ಮನೆ ಇದನ್ನು ಈ ಕೀಟಶಾಸ್ತ್ರಜ್ಞರು ಇದ್ದಿದ್ದಕ್ಕೆ ಕೀಟ ಬಂದಿದೆ ಅಂತ ಹೇಳೋದು ಸಮಂಜಸ ಕೆಲಸ ಅಲ್ಲ. ಬೇಕಾದವ್ರು ಮಾಡಿ, ಬೇಡಲಾರದವ್ರು ಬಿಡಿ. ನನಗಿಷ್ಟೇ ಬೆಳೆ ಬಂದರೆ ಸಾಕು ಅಂದ್ರೆ ಅದು ಹೂ. ಮತ್ತು ಎಲ್ಲ ಅದರಲ್ಲಿ ರೋಗ ನಿರೋಧಕ, ಕೀಟ ನಿರೋಧಕ, ಅದರಲ್ಲೂ ವಿಶೇಷವಾಗಿ ಕೀಟ ನಿರೋಧಕ ತಳಿಗಳೆಲ್ಲ ಇರೋದಿಲ್ಲ. ರೋಗಗಳಿಗೆ ಅದು ಕೆಲವು ರೋಗಗಳಿಗೆ ಮಾತ್ರ ಇರ್ತವೆ. ಅದರ ಸುಲಭದಲ್ಲ. ಅದು ರೋಗ ನಿರೋಧಕ ಇರುತ್ತೆ, ಬಟ್ ಇಳುವರಿ ನಿರೋಧಕನೂ ಇರುತ್ತೆ, ಇಳುವರಿನೇ ಬರೋದಿಲ್ಲ. ಈ ಥರದ ಸಮಸ್ಯೆಗಳಿದೆ. ಅನ್ಕೊಂಡು ಲಿಮಿಟೇಷನ್ಸ್ ಇದೆ ಅಂತ ಹೇಳ್ಕೊಂಡು ಇವತ್ತಿನ ಚರ್ಚೆ ನಿಮಗೆ ಸಕಾಲಿಕ ಆಯಿತು ಅಂತ ಅಂದ್ಕೊಂಡು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಮೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಗೋಡಂಬಿಗೆ ರೇಟು ಕಡಿಮೆ ಇದೆ, ಆದರೆ ಒಣಭೂಮಿಯಲ್ಲಿ ಈ ವರ್ಷದಂಥ ಬರಗಾಲದ ಸೀಮೆಗೆ ಬೋರ್ವೆಲ್ ಒಣಗಿ ಹೋದಂಥಲ್ಲಿ ಅತ್ಯುತ್ತಮ ಬೆಳೆ ಅವಕಾಶ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದೆ. ಹಾಗಾಗಿ ಇನ್ನೂ ನಮ್ಮ ರೈತರು ಗೋಡಂಬಿಯನ್ನು ಹೆಚ್ಚು ಬೆಳೆಸುವಂಥ ಅಗತ್ಯ ಇದೆ ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದ ಈ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.